ಎಷ್ಟು ಧೈರ್ಯ ನಿನಗೆ? ನಾಳೆ ಬೆಳಿಗ್ಗೆ ನಾನು ಮದುವೆ ಮಾಡ್ಕೋಬೇಕಾಗಿದ್ದ ನನ್ನ ಅಕ್ಕನ ಮಗಳನ್ನ ಮಧ್ಯರಾತ್ರಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದೀಯಾ? ಹೇಳಿ ನಾನು ಮಗನೇ. ಮಂಗಳಗೌರಿಯಾಗಿ ಮನೆ ಬೆಳಗು ಅಂದ್ರೆ ತಂಗಳನ್ನ ತಿಂದು ಮನೆ ಅಂಗಳ ಹಾಳು ಮಾಡಕ್ ನೋಡ್ತಿದ್ದೀನಿ. ನಾಚಿಗೆಟ್ಟವಳ. ನೋಡು, ನೀ ಏನೇ ಮಾಡಿದ್ರು ನಮ್ಮಿಬ್ರನ್ನ ಬೇರೆ ಮಾಡಕ್ ಆಗೋದಿಲ್ಲ. ಪ್ರೀತಿಯ ಹುಚ್ಚಚ್ಕೊಂಡು ಈ ಉಗ್ರ ಹತ್ರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹುಚ್ಚು ನಾಯಿಗೆ ಹೊಡೆದು ಸಾಯಿಸ್ಬಿಡ್ತೇನೆ. ಹುಷಾರ್. ನಿನ್ನ ಹೆದರಿಕೆ ಮಾತಿಗೆ ಬೆದರೋದಕ್ಕೆ ನಾನೇನು ಬಚ್ಚ ಅಲ್ಲ. ಹುಚ್ಚ, ನಿನ್ನ ಮುಸುಡಿಗೆ ನನ್ನ ಅಕ್ರಮಗಳ ಬೇಕಾಗಿತ್ತರಪ್ಪ. ಮಾರುಕಟ್ಟೆಗೆ ಬೆಂಕಿ ಹಚ್ಚಿ ಸುಡಲ್ಲ ಇವನ್ನ. ಇವನು ಸುಡಬೇಕಾದ್ರೆ ಬರೋ ಬೆಂಕಿ ಬೆಳಕನ್ನೇ ನನ್ನ ಮದುವೆಗೆ ಅಗ್ನಿಕೊಂಡ ಅಂದ್ಕೊಂಡು ಇವಳು ಕುತ್ತಿಗೆಗೆ ತಾಳಿ ಕಟ್ತೀನಿ. ಬೇಡ ಮಾವ, ಬೇಡ ಮಾವ, ಮಹೇಶಂಗೆ ಏನು ಮಾಡ್ಬೇಡಿ ಮಾವ, ಬೇಡ, ನಿಮ್ ಕಾಲಕ್ಕೆ ಬೀಳ್ತೀನಿ. ಸಂಬಂಧ ಇಲ್ಲ ಒಂದ್ ಜೊತೆ ಅನುಬಂಧ ಬೆಳೆಸ್ಕೊಂಡಿಯಲ್ಲ. ಅಕ್ಕನ ಮಗಳು ಅಂತ ಇಷ್ಟು ದಿವಸ ಅಕ್ಕ ತೋರಿಸ್ದೆ, ಆದ್ರೆ ನೀನು ಅಭಿಮಾನ ಕೂಡ ತೋರಿಸ್ಲಿಲ್ಲ. ಇವತ್ತು ನನ್ನ ಕುತ್ತಿಗೆ ತಾಳಿ ಕಟ್ಟೆ ಕಟ್ತೀನಿ. ಅದ್ ಯಾರು ಬಂದು ಕಾಪಾಡ್ತಾರೋ ನಾನು ನೋಡ್ತೀನಿ ಕಣೆ. ಅವ್ವ, ತಾಯಿ, ನೆನೆದವರ ಮನಸ್ನಾಗಿರ್ತೀನಂತ ಹೇಳಿದ್ದಿಲ್ಲವ್ವ. ತೋರ್ದವ್ರ ಮನೆ ತೋರ ಕಟ್ಟೋ ಗೋಟದಾಗೂ ಇರ್ತೀನಂತ ಹೇಳಿದ್ಯಲ್ಲವ್ವ. ಎಲ್ಲಿದೆಯ ತಾಯಿ, ಎಲ್ಲಿದೆಯವ್ವ? ನನ್ನ ಕೂಗು ನಿನಗಿನ್ನೂ ಕೇಳಿಸ್ತಿಲ್ವೇನವ್ವ? ಕಾಪಾಡು ತಾಯಿ, ಕಾಪಾಡು, ಕಾಪಾಡು ತಾಯಿ, ಕಾಪಾಡು. ಕಿರ್ಚ್ಕೋ ಅಮ್ಮ, ತಾಯಿ ಬಾ ಅಂತ ಕಿರ್ಚ್ಕೋ. ಅದ್ಯಾವಳು ಬರ್ತಾಳೋ ನಾನು ನೋಡ್ತೇನೆ. ಕಿರಿಸ್ಕೊಳೆ, ಕಿರ್ಚ್ಕೋ, ಕಾಪಾಡು ಬಾ ಅಂತ ಕಿರ್ಚ್ಕೋ. ಅಮ್ಮ ಅಂತ ಅಮ್ಮ. ಕೊನೆಯ ಸಲ ನಿನ್ನ ಮನೆ ದೇವರನ್ನ ನೆನೆಸ್ಕೋ. ಪ್ರೀತಿ ಮಾಡ್ತಾರಂತೆ, ಪ್ರೀತಿ. ಮಗಳೇ, ಭಯಪಡಬೇಡ. ಮಕ್ಕಳೇ, ಯಾಕೆ ಈ ಹೋರಾಟ? ನಿಮ್ಮ ಜನ್ಮ ಜನ್ಮಾಂತರಗಳ ಸುಕೃತ ಫಲದಿಂದ ನಿಮಗೆ ಮಾನವ ಜನ್ಮ ಕರುಣಿಸಿದ್ದಾನೆ ಆ ಧರ್ಮ. ಜೀವ ಕೊಡುವ ಶಕ್ತಿ ನಿಮಗಿಲ್ಲದ ಮೇಲೆ ಜೀವ ಹರಣ ಮಾಡುವ ಹಕ್ಕು ನಿಮಗಿಲ್ಲ. ದ್ವೇಷದಿಂದ ಪಡೆಯಲಾರದನ್ನು ಪ್ರೀತಿಯಿಂದ ಪಡೆಯಿರಿ. ಕೋಪ ತಾಪಗಳನ್ನು ಮರೆತು ಒಂದಾಗಿ ಬದುಕಿ ಬಾಳಿರಿ. ನಿಮ್ಮ ಜನ್ಮ ಪಾವನವಾಗಲು ದೈವಶಕ್ತಿಯನ್ನು ನಂಬಿ ನಡೆಯಿರಿ. ಇದೇ ಮಾನವ ಧರ್ಮ. ಯಾರವ ನೀನು? ಯಾರವ ನೀನು? ನನ್ನನ್ನು ಹಿಂಬಾಲಿಸಿ ಬನ್ನಿ, ಎಲ್ಲ ನಿಮಗೇ ತಿಳಿಯುತ್ತದೆ.
ಪುರಾತನ ಕಾಲದಿಂದ ಇಂದಿನ ಶತಮಾನದವರೆಗೂ ಈ ಭರತ ಭೂಮಿ ರಸ ಋಷಿಗಳ, ಸಾಧು ಸಂತರ, ಸಿದ್ಧ ಸಾಧ್ಯರ, ಆತ್ಮಕೋವಿದರ ಬೀಡೆಂದು ಹೆಸರಾದ ಈ ನಾಡಲ್ಲಿ ಸತ್ಯವನ್ನು ಸಂಶೋಧಿಸಿ ನಿತ್ಯದಲ್ಲಿ ಅನುಭವಿಸಿ ಸತ್ಯ ನಿತ್ಯದ ಸ್ವರೂಪವೇ ತಾವಾಗಿ ಭಕ್ತಜನ ಕೋಟಿಯನ್ನು ಉದ್ಧರಿಸಲು ಅಲ್ಲಲ್ಲಿ ಜನ್ಮ ತಳೆದು ಬಂದಿರುವ ಮಹಾತ್ಮರ ಮಹಿಮೆಯ ಸತ್ಯ ಕಥೆಗಳು ಸಾಕಷ್ಟು ಸಾಲುಗಟ್ಟಿ ನಿಂತಿವೆ. ಹುಟ್ಟುತ್ತಲೇ ಶ್ರೀಗಂಧದ ಗಿಡ ಪರಿಮಳ ಬೀರುತ್ತಾ ಬೆಳೆಯುವಂತೆ ಪಾರ್ವತೀ ದೇವಿಯ 6ನೇ ಅವತಾರವಾದ ಶ್ರೀ ಬನಶಂಕರಿ ದೇವಿಯ ಅಂಶದಿಂದ ಮಾನವಳಾಗಿ ಜನಿಸುತ್ತಲೇ ದೈವಶಕ್ತಿಯನ್ನು ಹೊತ್ತು ಬಂದು ತನ್ನ ಬದುಕಿನುದ್ದಕ್ಕೂ ಅಘಟಿತ ಲೀಲೆಗಳನ್ನು ಮಾಡಿದ ಇಟಗಿಯ ಮಹಾ ಶಿವಶರಣೆ ಶ್ರೀ ಭೀಮಾಂಬಿಕೆಯು ಲೋಕದ ಜನರ ಮನದಲ್ಲಿ ಸ್ಥಿರವಾಗಿ ನೆಲೆಸಿ ಧರ್ಮದೇವತೆ ಎನಿಸಿಕೊಂಡಳು. ಇಂತಹ ಪವಿತ್ರ ಲೋಕಮಾತೆಯ ಜೀವನ ಚರಿತ್ರೆಯನ್ನು ಕೇಳಿ ನಾವು ಪುನೀತರಾಗೋಣ. ಆ ಧರ್ಮದೇವತೆಯಂತೆ ನಾವಾಗದಿದ್ದರೂ ಇನ್ನೊಬ್ಬರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ. ಜೈ ಶಿವಶರಣೆ, ಧರ್ಮದೇವತೆ ಶ್ರೀ ಭೀಮಾಂಬಿಕೆ. ಧರ್ಮದೇವತೆ ಈ ಭೀಮಾಂಬಿಕೆ, ಧರ್ಮದೇವತೆ ಈ ಭೀಮಾಂಬಿಕೆ, ಧರ್ಮದೇವತೆ ಈ ಭೀಮಾಂಬಿಕೆ, ಧರ್ಮದೇವತೆ ಈ ಭೀಮಾಂಬಿಕೆ. ಭೀಮಾ ಭೀಮಾಂಬಿಕೆ ಬನಶಂಕರಿ, ಭೀಮಾ ಭೀಮಾಂಬಿಕೆ ಬನಶಂಕರಿ, ಕರುಣಾಕರಿ ಬನಶಂಕರಿ. ಪುರದಲ್ಲಿ ನೆಲೆ ನಿಂತ ತಾಯೇ, ಕಿಟಗಿಯ ಪುರದಲ್ಲಿ ನೆಲೆ ನಿಂತ ತಾಯೇ, ಬಳಿ ಬಂದ ಜನರನ್ನು ಪೊರೆವಂತ ಮಾಯೆ, ಬಳಿ ಬಂದ ಜನರನ್ನು ಪೊರೆವಂತ ಮಾಯೆ. ಕರುಣಾಂಬೆ ನೀನಮ್ಮ ನೀಡಮ್ಮ ಛಾಯೆ, ಕರುಣಾಂಬೆ ನೀನಮ್ಮ ನೀಡಮ್ಮ ಛಾಯೆ. ಶರಣೆಂಬೆ ಶಿವ ಶರಣೆ ನಮ್ಮನ್ನು ಕಾಯೆ, ತಾಯೆ ನಮ್ಮನ್ನು ಕಾಯೆ. ಧರ್ಮದೇವತೆ ಭೀಮಾಂಬಿಕೆ, ಧರ್ಮದೇವತೆ ಈ ಭೀಮಾಂಬಿಕೆ, ಧರ್ಮದೇವತೆ ಈ ಭೀಮಾಂಬಿಕೆ. ಓಂ ಧರ್ಮದೇವಾಯ ನಮಃ, ಓಂ ಧರ್ಮದೇವಾಯ ನಮಃ. ಧರ್ಮ ಬೇಡಿದವರಿಗೆಲ್ಲ ಬೇಡಿದ್ದನ್ನೆಲ್ಲ ಕೊಡೋ ಕರುಣಾಮಯಿ ನೀನು. ಈ ನಿನ್ನ ಮಗಳ ಕೂಗು ನಿನ್ನ ಕಿವಿ ಮುಟ್ಟಿಲ್ಲವೇ ನನ್ನ ತಂದೆ? ಆದಷ್ಟು ಬೇಗ ನಿನ್ನ ಆಶೀರ್ವಾದದಿಂದ ಈ ಮನೆ ಬೆಳಗೋ ಒಂದು ಹೆಣ್ಣು ಮಗಳನ್ನ ಕರುಣಿಸು ತಂದೆ, ಕರುಣಿಸು.
ಶಂಭೋ ಹರ ಹರ ಮಹಾದೇವ. ಸದಾ ನಿಮ್ಮ ಮೇಲಿರಲಿ. ಬನ್ನಿ ಗುರುದೇವ. ಬಡವರ ಮನೆಗೆ ಭಾಗ್ಯನಿಧಿ ಬಂದ ಹಾಗೆ ಬಂದ್ರಿ. ನಿಮ್ಮ ಪಾದಧೂಳಿಯಿಂದ ಈ ಧರ್ಮರ ಮಠ ಪಾವನವಾಯಿತು. ಈ ನಮ್ಮ ಜನ್ಮಗಳು ಸಾರ್ಥಕವಾಯಿತು ನನ್ನ ತಂದೆ. ನಮ್ಮ ಮಕ್ಕಳು ತಂದೆ. ಆ ಶಿವನ ಆಶೀರ್ವಾದ ಎಂದೆಂದಿಗೂ ಧರ್ಮರ ಮಠದ ಮಕ್ಕಳ ಮೇಲಿರಲಿ. ಎಲ್ಲವೂ ನಿಮ್ಮ ದಯೆ ತಂದೆ. ಸೋಮಪ್ಪ, ನಿನ್ನ ಮನದ ತೊಳಲಾಟವೇನೆಂಬುದನ್ನು ನಾನು ಬಲ್ಲೆ. ತಂದೆ, ಆ ಧರ್ಮ ಮುತ್ತಿನಂಥ 2 ಗಂಡು ಮಕ್ಕಳನ್ನ ಕೊಟ್ಟ. ಆದರೆ ಹೆಣ್ಣು ಮಗಳನ್ನ ಕೊಳ್ಳಿಲ್ಲವಲ್ಲ ಅನ್ನೋ ಕೊರಗು. ಆ ಶಿವ ನಿನ್ನ ಕೊರಗನ್ನು ತುಂಬಿಕೊಡುತ್ತಾನೆ. ಆದರೆ ಅದು ಕಠಿಣವಾದ ನಿಯಮ. ನಿಷ್ಠೆಯಿಂದ ನಡೆದುಕೊಳ್ಳುವೆ ಆ ಮಗಳೇ. ನನ್ನ ತಂದೆ, ಈ ನಿಮ್ಮ ಪಾದ ಮುಟ್ಟಿ ಹೇಳುತ್ತೇನೆ, ಅದು ಎಷ್ಟೇ ಕಷ್ಟವಾದರೂ ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಅದು ಏನು ಅಂತ ಹೇಳಿ ನನ್ನ ತಂದೆ. ಜಗಜ್ಜನನೆಯ ಆರಾಧನೆ. ಪ್ರತಿ ಪೌರ್ಣಮಿಯ ಸೂರ್ಯೋದಯಕ್ಕೆ 2 ಘಳಿಗೆ ಮೊದಲು ಮಡಿಯುಟ್ಟು ಕಾಲ್ನಡಿಗೆಯಿಂದ ಶ್ರೀ ಬನಶಂಕರಿ ದೇವಿಯ ದರ್ಶನ ಪಡೆದು ಬಾ ಮಗಳೇ. ಚಳಿಮಳೆಯನ್ನು ಲೆಕ್ಕಿಸಬೇಡ. ನಿಸರ್ಗದ ಯಾವ ಕೋಪತಾಪಕ್ಕೂ ಬೆಚ್ಚದಿರು, ಬೆದರದಿರು. ಬರಸಿಡಲು ಬಡಿದರು, ಪ್ರಳಯಾಗ್ನಿ ಪ್ರಜ್ವಲಿಸಿದರು, ಪ್ರಕೃತಿ ಪ್ರಚಂಡವಾದರೂ ಸ್ಥೈರ್ಯ ಸ್ಥಿರವಾಗಿರಲಿ. ಬೆಚ್ಚಿದ ಜಡೆ ಕಟ್ಟಬೇಡ. ಕೆಚ್ಚದೆಯಿಂದ ಮುಂದಡಿಯಿಡು. ತಪಸ್ವಿನಿಯಾಗು. ಶರಣಸುತಿಯ ತಾಯಿಯಾಗು ಮಗಳೇ. ಶಂಭೋ ಹರ ಹರ ಮಹಾದೇವ. ಶಂಭೋ ಹರ ಹರ ಮಹಾದೇವ. ಅಯ್ಯೋ, ಅಪ್ಪಾರು ಚಂದ್ರಗುಡಲಿನ ಇಲ್ಲೇ ಮರ್ತು ಬಿಟ್ಟು ಹೋಗ್ಯಾರ. ಹುಚ್ಚಿ, ಅರಿವಿನ ಗುರುವು ಮರೆತು ಹೋಗೋದಾದ್ರೂ ಹ್ಯಾಂಗ? ಇದು ಮರೆತು ಹೋದದ್ದಲ್ಲ, ಧರ್ಮರ ಮಠಕ್ಕ ಬೆರೆತು ಬಂದದ್ದು. ತಾನು ಸದಾ ಈ ಧರ್ಮರ ಮಠದಾಗೆ ಇರ್ತೀನಿ ಅಂತ ಕುರುಕು ತೋರಿಯಾನ. ಇನ್ನು ಮುದ್ದ ಈ ಗದ್ದಿಯ ಜೊತೆಗೆ ಈ ಚಂದ್ರಗುಡಲಿಗೂ ಪೂಜೆ ನಡೀಲಿ. ಧರ್ಮ, ಏನಪ್ಪಾ ನಿನ್ನ ಲೀಲೆ. ನನ್ನ ತಾಯಿ, ನನ್ನಮ್ಮ. ತಾಯಿ, ನಾನು ನೋಡ್ತಾ ಇರೋದು ನಿಜ ಮಗಳೇ. ನೀನು ಪುಣ್ಯವತಿ. ನಿನ್ನ ಕಠಿಣ ವ್ರತದ ಫಲದಿಂದ ನಿನ್ನಿಚ್ಛೆ ಈಡೇರುವುದು. ನನ್ನ ಅಂತಃಕರಣದ ಅಂಶದಿಂದ ಸಾಮಾನ್ಯ ಬದುಕಿನ ಅಸಾಮಾನ್ಯ ಶಕ್ತಿ ಹೊಂದಿದ ಭಕ್ತವತ್ಸಲಿಯು ನಿನ್ನ ಪುಣ್ಯಗರ್ಭದಲ್ಲಿ ಮಗಳಾಗಿ ಜನಿಸಿ ಬರುತ್ತಾಳೆ. ಮಹಿಮಾನ್ವಿತಿಯಾಗಿ ಮುಂದೊಂದು ದಿನ
ಸಮಸ್ತ ಲೋಕದ ಧರ್ಮದೇವತೆ ಎಂದು ಹೆಸರು ಗಳಿಸುತ್ತಾರೆ. ಎಲ್ಲ ನಿನ್ನ ಕರುಣೆ ತಾಯಿ. ಇಷ್ಟಾರ್ಥ ಸಿದ್ಧಿರಿ. ಬರಲಿದೆ ಮಹತಾಯೇ ಬರಲಿದೆ ಮಹತಾಯೇ ಈ ಭೂಮಿಗೆ ಬರಲಿದೆ ಬರಲಿದೆ ಈ ಜಗಕ್ಕೆ ಆದಿಶಕ್ತಿಯ ಅವತಾರ ಬನಶಂಕರಿ ದೇವಿಯ ಸಾಕಾರ ಜಗದಂಬಿಕೆ ಮಾತೆಯ ಮಮಕಾರ ಬರಲಿದೆ ಬರಲಿದೆ ಈ ಜಗಕ್ಕೆ ಆದಿಶಕ್ತಿಯ ಅವತಾರ ಬನಶಂಕರಿ ದೇವಿಯ ಸಾಕಾರ ಜಗದಂಬಿಕೆ ಮಾತೆಯ ಮಮಕಾರ ಬರಿದಾದ ಒಡಲೊಂದು ಬೇಡಿತು ಮಗುವೊಂದು ತುಂಬಿತು ಈ ಮಡಿಯೊಂದು ಬಯಸಿತು ಈ ಜೀವ ನೀಡಿತು ಆ ದೈವ ತಾಯಿಯ ಈ ಅನುಕಂಪ ಸತ್ಯನಿತ್ಯದ ಮಣಿದೀಪ ಇಟಗಿ ಮಣ್ಣಿನ ಪ್ರತಿರೂಪ ದಿವ್ಯ ಮಾತೆಯ ಸಂಕಲ್ಪ ಶರಣ ಶಿವಮತೀ ರೂಪ ಜ್ಞಾನದ ಜ್ಯೋತಿ ಬೆಳಗಿತು ನೀತಿ ಮಹಾತಾಯಿ ನೀನೆ ಬನಶಂಕರಿ ದೇವಿಯ ಸಾಕಾರ ಜಗದಂಬಿಕೆ ಮಾತೆಯ ಮಮಕಾರ ಬರಲಿದೆ ಬರಲಿದೆ ಈ ಜಗಕ್ಕೆ ಆದಿಶಕ್ತಿಯ ಅವತಾರ ಬನಶಂಕರಿ ದೇವಿಯ ಸಾಕಾರ ಜಗದಂಬಿಕೆ ಮಾತೆಯ ಮಮಕಾರ ಕರ್ಮದ ಕತ್ತಲೆ ಕಳೆದು ಧರ್ಮದ ಬಗಿದೆ ನಂದಾದೀಪ ಧರ್ಮದೇವಾಯ ನಮಃ ಓಂ ಧರ್ಮದೇವಾಯ ನಮಃ ನೀರು 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 ತಗೋ ಅಜ್ಜ ನೀರ್ ಕುಡಿ ಕುಡ್ಮ ಯಜ್ಜ ಊಟ ಮಾಡಿಯೋ ಇಲ್ಲೋ ಇಲ್ಲ ನನ್ವ 3 ದಿನ ಆತು ತುತ್ತು ರೊಟ್ಟಿನೂ ಕಂಡಿಲ್ಲವ ಈ ಹಾಳು ಹೊಟ್ಟೆ ಯಜ್ಜ ಇಲ್ಲೇ ಊಟ ಮಾಡ್ಬಾ ಯಜ್ಜ ಇಲ್ ಬೇಡವ ಶಂಭುಲಿಂಗ ದೇವಸ್ಥಾನದಾಗ ಮುದುಕಿ ಮೊಮ್ಮಕ್ಕಳು ಹೊಟ್ಟೆ ಕೂಳಿಲ್ದ ಕುಂತಾರ ಅಜ್ಜ ಬರ್ತಾನ ಏನಾದ್ರೂ ತರ್ತಾನ ಅಂತ ಮೊಮ್ಮಕ್ಕಳು ಕಾಯ್ತಿರ್ತಾರ ನೀನ್ ದೊಡ್ಡ ಮನಸ್ ಮಾಡಿ ಏನಾರ ಒಂದಿಷ್ಟಿದ್ರೆ ಕೊಟ್ಬಿಡವ ಎಲ್ರು ಕೂಡಿ ಅಲ್ಲೇ ಉಣ್ತೀವಿ ಆಯ್ತಜ್ಜ ನಾ ಬುದ್ಧಿ ಕಳ್ಕೊಂಡ್ ಬರ್ತೀನಿ ನೀ ಅಲ್ಲಿವರೆಗೂ ಇಲ್ಲೇ ಇರು ಹೊಟ್ಟೆಗೆ ಇಟ್ಟಿಲ್ದವ್ರನ್ನ ಕಂಡ್ರ ನಿನಗೆ ಅದೆಷ್ಟು ಪ್ರೀತಿ ನಮ್ಮ ತಾಯಿ ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಿ ಯಜ್ಜ ಇದ್ರಾಗ ಬಾನ ಪಲ್ಯ ರೊಟ್ಟಿ ಎಲ್ಲಾ ಸೇರ್ಸ್ ಕಟ್ಟಿದೀನಿ ತಗೊಂಡೋಗಿ ಎಲ್ರು ಕೂಡ ತಿನ್ರಿ ಯವ್ವ ನಿನ್ನ ಹೆಸರು ಏನವ್ವ ಭೀಮವ್ವ ಎಷ್ಟು ಚಂದ ಐತವ್ವ ನಿನ್ನ ಹೆಸರು ಆ ಧರ್ಮ ನಿನಗೂ ಒಲಿತಾನ ನಾನ್ ಬರ್ತೇನವ್ವ ಯಜ್ಜ ಏನವ್ವ
ಯಾವಾಗ ಬಂದ್ರೆ? ಈಗ. ಬನ್ನಿ 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 ಬನ್ನಿ, ಕೊಡ್ರಿ ಕೊಡ್ರಿ, ಕೈ ಕಾಲು ತೊಳ್ಕೊಳ್ರಿ. ಶಿವ ಶಿವ. ಅಣ್ಣ, ಅಣ್ಣ, ಇಷ್ಟು ದಿವಸ ಆದ್ಮೇಲಾದ್ರೂ ಈ ತಂಗಿ ನೆನಪು ಈಗ ಬಂತಲ್ಲ ನಿನಗ? ಯಾಕವ್ವ ಹಿಂಗಂತಿ? ಅದು ಹಾಗಲ್ಲ ಬಿಗ್ರ. ಮೊದಲು ತಂಗಿ ನೋಡಕ ವಾರಕ್ಕೊಮ್ಮಿ ಬರ್ತಿದ್ರಿ. ಈ ಸಲ ಬರಾಕ ಒಂದ್ ತಿಂಗಳಾತಲ್ಲ, ಅದಕ್ಕ ನಿಮಗೆ ನಿಮ್ ಮೇಲೆ ಸಿಟ್ಟು ಬಂದೈತಿ. ಮಾವ, ಯಾಕ್ ಮುಖ ಹಿಂಗ್ ಸಪ್ಪು ಮಾಡ್ಕೊಂಡೆ? ಅವನ್ ಮಾತ್ ಕೇಳಿ ಬ್ಯಾಸರ ಆಯ್ತನ? ಇಲ್ಲಪ್ಪ, ನೀವು ಧರ್ಮನ ಮಟ್ಟದ ಮಕ್ಕಳು. ನಿಮ್ಮ ಮಾತುಗಳು ಅಂದ್ರ ಸಿಡಿಲು ಬಡದ ಹಂಗಿರ್ತಾವ. ಅದು ಅಲ್ದ, ನಿಮ್ಮ ತಾಯಿಗ ಬನಶಂಕರಿ ದೇವಿ ಒಲ್ದಾಳ. ಇಂಥ ದೈವ ಭಕ್ತರನ್ನ ಕಾಯಿಸ್ಬಿಟ್ನಲ್ಲ ಅಂತ ಬೇಸರ ನನಗ. ಮಾವ, ಮಾತ್ನಾಗೊಂದು ಮನಸ್ನಾಗೊಂದು ಇಟ್ಕೊಂಡು ಮಾತಾಡೋ ಮನಸ್ಸಲ್ಲ ನಿಮ್ಮದು. ಹನುಮ, ಬುಡ್ಡಪ್ಪ ಮಾವ ಊಟಕ್ಕೆ ತಯಾರಿ ಮಾಡು. ಆಯ್ತು ರೀ. ಅಣ್ಣ, ಏನ್ ಹುಡುಕ್ತಿದಿ? ನನ್ ಸೊಸಿ ಎಲ್ಲವ್ವ? ಭೂದೇವಿ ಅಂದ ಚಂದ ಮಧುರ, ಇದು ಆ ದೈವ ಸೃಷ್ಟಿಸಿದ ಮಂದಿರ. ಭೂದೇವಿ ಅಂದ ಚಂದ ಮಧುರ, ಇದು ಆ ದೈವ ಸೃಷ್ಟಿಸಿದ ಮಂದಿರ. ಬನ ಬನ ಸಿರಿ ಅರಳುವ ಪರಿ, ಬಳುಕುವ ನದಿ ಹಸಿರಿನ ಗಿರಿ, ಸೆಳೆದಿದೆ ಅನುದಿನ ನನ್ನ ಜೀವ. ಭೂದೇವಿ ಅಂದ ಚಂದ ಮಧುರ, ಇದು ಆ ದೈವ ಸೃಷ್ಟಿಸಿದ ಮಂದಿರ. ಜೇನು ಕೊಡುವ ಸುಮವೇ ಕಲಿಸು, ಜೇನು ಕೊಡುವ ಸುಮವೇ ಕಲಿಸು, ಕಂಪು ಬೀರುವುದು ಹೇಗೆಂದು. ಹಾಡುತ್ತಿರುವ ಕೋಗಿಲೆ ಹೇಳು, ನಮತೆ ಮಿಡಿಯುವುದು ಏಕೆಂದು. ಮೋಡದ ಸೆರಗು, ಮೋಡದ ಸೆರಗು, ಧುಮುಕುವ ಝರಿಯು, ಕಲಿಸಿದೆ ಹೊಸತನ ಪ್ರತಿ ಕ್ಷಣ, ಒಲವಿನ ಗೆಳೆತನ. ಭೂದೇವಿ ಅಂದ ಚಂದ ಮಧುರ, ಇದು ಆ ದೈವ ಸೃಷ್ಟಿಸಿದ ಮಂದಿರ. ಭೂದೇವಿ ಅಂದ ಚಂದ ಮಧುರ, ಇದು ಆ ದೈವ ಸೃಷ್ಟಿಸಿದ ಮಂದಿರ.
ಸೃಷ್ಟಿಸಿದ ಮಂದಿರ ಭೂದೇವಿ ಅಂದ ಚಂದ ಮಧುರ ಇದು ಆ ದೈವ ಸೃಷ್ಟಿಸಿದ ಮಂದಿರ ಬನ ಬನ ಸಿರಿ ಅರಳುವ ಪರಿ ಬಳಕುವ ನದಿ ಹಸಿರಿನ ಗಿರಿ ಸೆಳೆದಿದೆ ಅನುದಿನ ನನ್ನ ಜೀವ ಭೂದೇವಿ ಅಂದ ಚಂದ ಮಧುರ ಇದು ಆ ದೈವ ಸೃಷ್ಟಿಸಿದ ಮಂದಿರ. ಆಹಾ ಆಹಾ ನನ್ ತಂಗಿ ಕೈಯಾಗಿನ ರೊಟ್ಟಿ ರುಚಿನ ಬ್ಯಾರೆ. ಹೋಗಣ್ಣ. ಮಾವ ಒಟ್ಟಾಗ ನಿನ್ನ ತಂಗಿನ ಹೊಗಳದ ಇದ್ರ ನಿನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ನೋಡು. ಹಂಗೇನಿಲ್ಲ ಬೀಗ್ರ, ನನ್ ತಂಗಿ ಕೈಯಾಗ ಅಮೃತ ರೇಖೆ ಐತಿ. ಅವಳ ಕೈಯಿಂದ ಏನೇ ಮಾಡಿದ್ರು ಅಮೃತದಷ್ಟೇ ರುಚಿ. ಅಣ್ಣ, ನನ್ ದೊಡ್ಡಳಿಯ ಒಗದಾಡಪ್ಪ ಹೆಂಗದಾನ? ನನ್ನ ಮಗ ಸುತ್ತ 10 ಹಳ್ಳಿಯಾಗ ದೇವ್ರ ಬೆತ್ತ ಇದ್ದಂಗ ಎಲ್ ನೋಡಿದ್ರು ಅವಂದ ಮಾತು. ಬಿಲ್ಯಾರ್ ವಂಶದಾಗ ಹುಟ್ಟಿದ ಹುಲಿನವ ನನ್ನ ಮಗ, ಹುಲಿ. ನಾವೆಲ್ಲ ಇಲ್ಲಿ ಯಾಕೆ ಸೇರಿದೀವಿ ಅಂದ್ರೆ ಗಂಡ ಹೆಂಡತಿ ಜಗಳ ತೀರ್ಮಾನ ಮಾಡೋದಕ್ಕೆ. ಕೊಪ್ಪದ ಭೂಮರೆಡ್ಡಿ ನಾಗಪ್ಪನ ಮಗಳು ಲಕ್ಷ್ಮವ್ವನ್ನ ಇಟಗಿ ಅಂಜನಪ್ಪನ ಮಗ ಈ ಹನುಮಂತನ ಕೊಟ್ಟು ಮದುವೆ ಮಾಡಿದ್ರು. 2 ವರ್ಷ ಸಂಸಾರ ಚಲೋ ನಡೀತು. ಆದ್ರೆ ಈಗ ಗಂಡನ ಮನೆಗೆ ಹೋಗೋದಿಲ್ಲ ಅಂತ ಲಕ್ಷ್ಮವ್ವ ತವ್ರ ಮನೆಗೆ ಕುಂತಾಳ. ಗಂಡ ಹೆಂಡತಿನ ಕರ್ಕೊಂಡು ಹೋಗಿ ಬಂದಾಳ. ಆದ್ರೆ ಲಕ್ಷ್ಮವ್ವ ಗಂಡನ ಜೊತೆಗೆ ಹೋಗಕ್ಕೆ ಒಪ್ಪಳ್ಳು. ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ನಾಯಕರಲ್ಲಿ ಕೇಳ್ಕೋತೀನಿ. ಹನುಮಂತ, ಒಂದು ಮಾತು ತಿಳ್ಕ. ಕೈ ಹಿಡಿದ ಗಂಡನ್ನ ಹೆಂಡತಿ ದೇವ್ರು ಅಂತ ಪೂಜಿಸ್ತಾಳೆ. ತಾಳಿ ಕಟ್ಟಿದ ಗಂಡನ್ನೇ ಬಿಟ್ಟು ಬರಬೇಕಾದ್ರ ಏನಾದ್ರೂ ಬಲವಾದ ಕಾರಣ ಇರಾಕಾಗಬೇಕು. ಅಂತದ್ದೇನಾದ್ರೂ ನಿನ್ನ ಹೆಂಡತಿಗೆ ನಿನ್ನಿಂದ? ಇಲ್ಲ ಬುದ್ಧಿ, ಇಲ್ಲ. ನಾನು ಅವಳಿಗೆ ತೊಂದರೆ ಕೊಡ್ಲಿಲ್ಲ. ಅವಳು ನನ್ನ ಪ್ರಾಣ ಬುದ್ಧಿ. ಅವಳಿಗೆ ತೊಂದರೆ ಕೊಟ್ರ ಆ ದೇವ್ರ ಮೆಚ್ಚಕ್ಕಿಲ್ಲ ಬುದ್ಧಿ. ಮತ್ತ ಅವಳು ನಿನ್ನ ಬಿಟ್ಟು ಬರಕ್ ಕಾರಣ? ನನಗ್ ಗೊತ್ತಿಲ್ರಿ ಬುದ್ಧಿ. ಒಂದು ವೇಳೆ ಆಕಿ ಬರಾಕ್ ಒಪ್ಲಿಲ್ಲ ಅಂದ್ರ ಅವಳನ್ ಬಿಟ್ಟು ನಾನು ಬ್ಯಾರೆ ಮದ್ವೆ ಆಗೋದಿಲ್ರಿ ಬುದ್ಧಿ. ನೋಡ್ದೇನವ ಲಕ್ಷ್ಮವ್ವ ಎಷ್ಟು ಪ್ರೀತಿ ಇಟ್ಕೊಂಡವನೆ ಅಂತ. ಅಲ್ಲ, ಇಂಥವನು ಬಿಟ್ಟು ಬರಂತ ಕಷ್ಟ ನಿನಗೇನ್ ಬಂತವ? ಬುದ್ಧಿ, ಮದ್ವೆ ಆಗಿ 2 ವರ್ಷ ಇವ್ರ ಜೊತೆ ಸಂಸಾರ ಮಾಡ್ದೆ. ಆದ್ರೆ ಇವ್ರಗ 1 ವರ್ಷದ ಮ್ಯಾಲ ಕಣ್ ಕಾಣ್ದಂಗಾತು. ಅದು ಎಲ್ಲಾರ್ಗೂ ಗೊತ್ತಿದ್ದ ವಿಷಯ. ಗಂಡಿಲ್ದ ಗಂಡನ್ ಕಟ್ಕೊಂಡು ಎಷ್ಟು ದಿವಸ ಅಂತ ಕಷ್ಟಪಡ್ಲಿ ನೀವ ಹೇಳ್ರಿ. ಒಂದ್ ವೇಳೆ ನಿಮ್ಮನೆ ಹೆಣ್ಮಕ್ಳಗ ನನ್ನಂತ ಪರಿಸ್ಥಿತಿ ಬಂದಿದ್ರ ನೀವೇನ್ ಮಾಡ್ತಿದ್ರಿ? ಗಂಡಿಲ್ದ ಗಂಡನ್ಗ ಸಾಯ ತನಕ ದುಡ್ದು ಹಾಕೋ ಕರ್ಮ ನನ್ಗೇನ್ ಹಿಡಿದೈತಿ? ಕಟ್ಕೊಂಡ್ ಹೆಂಡ್ತಿನ ಸಾಕಾಗ್ದಿದ್ಮೇಲೆ ಹೆಂಡತಿ ಆಗ್ಬೇಕು? ನಮ್ ಕೊಪ್ಪದ ಹುಡುಗಿ ಮಾತು ಅಂದ್ರ ಮಾತು ಒಪ್ಪದೆ ನಿನ್ ಜಾಣ್ತನ. ಶಂಡನ್ ಜೊತೆ ಸಂಸಾರ ಮಾಡೋದು ಎಷ್ಟು ಕಷ್ಟನೋ ಕುರುಡನ್ ಜೊತೆ ಸಂಸಾರ ಮಾಡೋದು ಅಷ್ಟ ಕಷ್ಟ ಅಲ್ವೇನ್ರಿ ನಾಯ್ಕ? ಸಿರಪ್ಪ, ಸಾಕ್ ನಿಲ್ಸು ನಿನ್ನ ಒಣಮಾತು. ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ಯಾ. ಇದು ಒಳ್ಳೇದಲ್ಲ ಸಿರಪ್ಪ. ಮನುಷ್ಯತನ ಮರೆತು ಬದುಕಬಾರದು. ಒಡೆದೋಗೋ ಸಂಸಾರನ ಒಂದು ಮಾಡಬೇಕೆ ಹೊರತು ಅದು ಒಡೆದೋಗೋದಕ್ಕೆ ದಾರಿ ಮಾಡ್ಕೊಡ್ಬಾರ್ದು. ಶಿಫಾರಸ್ ಮಾಡಿದ್ರು ಆ ಶಿವ ಮೆಚ್ಚಂಗಿರ್ಬೇಕು. ಹುಚ್ಚರಂಗೆ ಮಾತಾಡಿ ಜನರತ ಹುಚ್ಚ ಅನ್ಸ್ಕೋಬಾರ್ದು. ಯವ್ವ ತಾಯಿ, ಏನಂದಿ ನೀನು? ಕಣ್ಣಿಲ್ದವನ್ ಜೊತೆ ಬದುಕಕ್ಕಾಗಲ್ಲ ಅಂದಿಯಲ್ಲ. ಅದ ನಿನ್ನ ಕಣ್ಣು ಹೋಗಿದ್ರ, ನಿನ್ನ ಗಂಡ ನಿನ್ನ ಕೈ ಬಿಟ್ಟಿದ್ರ ಆಗ ನಿನ್ನ ಬದುಕಿ ಏನಾಗ್ತಿತ್ತು? ಎಷ್ಟು ನೋವು ಅನುಭವಿಸ್ತಿದ್ದೆ ಅನ್ನೋದನ್ನ ಯೋಚನೆ ಮಾಡಿ ನೋಡು. ಗಂಡ ಅಂದ್ರೆ ದುಡ್ದಾಕೋ ಎತ್ತು ಅನ್ಕೊಂಡು ಹೆಣ್ಣು ಬದುಕದ್ರ ಕೊನೆಗೆ ತಿನ್ನೋದು ಮಣ್ಣ. ಸತಿ ಅನುಸೂಯಾದೇವಿ ಕುಷ್ಠರೋಗದ ಗಂಡನ ಸೇವೆ ಮಾಡಿಕೊಂಡು ಸದ್ಗತಿ ಪಡೆದು ಹೆಣ್ಣು ಕುಲಕ್ಕೆ ಒಂದು ಮಾದರಿ ಆದ. ಆಕೆನ ಆದರ್ಶವಾಗಿಟ್ಕೊಂಡು ನೀನ್ಯಾಕೆ ನಿನ್ನ ಗಂಡನ ಬಾಳಿಗೆ ಬೆಳಕಾಗಬಾರದು?
ಇದನ್ ತಿಳಿದು ನೀ ಬದುಕು. ಹಾಗೇನಾದ್ರೂ ನಿನ್ನ ಬಾಳ ಹಾಳಾದ್ರ ಬಂದು ನನ್ನ ಎದುರು ಪ್ರಶ್ನೆ ಹಾಕು, ನಾನು ಉತ್ತರ ಕೊಡ್ತೀನಿ. ನಾನು ಹೇಳಿದ ತಪ್ಪಾಗಿ ನಡೆದ್ರೆ ನಾನು ನಾಳೆಗೆ ಕತ್ತರಿಸ್ಕೊಡ್ತೀನಿ. ಈ ಮಾತಿಗೆ ಆ ಧರ್ಮನೇ ಸಾಕ್ಷಿ, ಇಲ್ಲಿ ನೆರೆದಿರೋ ಈ ಜನನೇ ಸಾಕ್ಷಿ. ನೀನ್ ನಮ್ಮ ಮಾತಿಗೆ ಬೆಲೆ ಕೊಡೋದಾದ್ರ ಇವತ್ತೇ ನೀನು ನಿನ್ನ ಗಂಡನ ಜೊತೆ ಇಟ್ಗಿಗೆ ಹೋಗ್ಬೇಕು. ಇದಾ ಈ ಪಂಚಾಯತ್ ಇತ್ತಿ. ಹನುಮವ್ವ, ಭೀಮವಳನ್ನ ಮನಿ ಸೊಸಿ ಮಾಡ್ಕೋಬೇಕು ಅಂತ ನಿಮ್ಮಣ್ಣ ಬುಡ್ಡಪ್ಪ ನಿರ್ಧಾರ ಮಾಡ್ಯಾನ ಅಂದಂಗಾತ್. ಆದಷ್ಟು ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸಿದ್ರಾತು. ದೇಸಾಯರ, ಭೀಮವ್ವ ಹುಟ್ಟಿದ್ದು ನಮ್ ಮನೆ ಹೊಸಲ್ ತುಳಿದು ನಮ್ ಸೊಸಿ ಆಗೋದಕ್ಕ. ಅದಕ್ಕ ನಮ್ ಹಿರಿಯ ಮಗನಿಗೆ ತಂದ್ಕೋಬೇಕಂತ ಆಕೆ ತೊಟ್ಲಾಗಿರೋವಾಗ್ಲೇ ಮಾತುಕತೆ ಆಗಿತ್ತು. ಆದಷ್ಟು ಬೇಗ ಭೀಮವಳಿನ ಮದ್ವೆಗೆ ಹೋಳಿಗೆ ಊಟ ಹಾಕಿಸ್ತೀರಿ ಅಂದಂಗಾತು. ಭೀಮವ್ವ, ಮಾವ, ಬಾ ಮಗ, ಬಾರವ್ವ. ಇಷ್ಟೊತ್ತು ನಿನ್ನ ವಿಷಯನೇ ಮಾತಾಡ್ತಿದ್ದೋ. ಎಲ್ಲೋಗಿದ್ದವ್ವ? ಹೊಲದ ಕಡೆ ಹೋಗಿದ್ದೆ. ಭೀಮಾ, ನಿಮ್ ಮಾವ ಊರಿಂದ ನಿನ್ ಸಲುವಾಗಿ ರವೆ ಉಂಡೆ ಚಕ್ಲಿ ಎಲ್ಲ ತಂದಿದಾರ. ಹೋಗ್ ತಿನ್ನೋಗು. ಆತವ. ಸೋಮಪ್ಪನವರ, ಬುಡ್ಡಪ್ಪನವರ, ಅಪ್ನೆ ಕೊಡಿ. ಹೋಗ್ ಬರ್ರಿ ದಣ್ಯರ. ಅವ್ವ, ಬರ್ತೀವಿ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಹನುಮ, ಆದಷ್ಟ ಲಘುನ ನಮ್ಮ ಭೀಮಾಳ ಮದ್ವಿ ಮಾಡ್ಬಿಟ್ರ ನಮ್ಮ ತಲೆ ಮೇಲಿನ ಭಾರ ಕಡಿಮೆ ಆಗ್ತೈತಿ. ಭೀಮಾ, ನೀನಿನ್ನೂ ನಿದ್ದೆ ಮಾಡ್ಲಿಲ್ಲನವ? ಅಪ್ಪ, ನೀವ್ ದೇಸಾಯಿ ಅವ್ರ ಹತ್ರ ನನ್ ಮದ್ವೆ ವಿಷಯ ಮಾತಾಡಿದ್ದು ನಾನ್ ಕೇಳಿಸ್ಕೊಂಡೆ. ಇಷ್ಟು ಬೇಗ ನಾನ್ ನಿಮ್ಗೆಲ್ಲ ಭಾರ ಆದ್ನಾ? ಭೀಮವ್ವ, ಹೆತ್ತವರ ಕರ್ಣ ಉರಿಸಬಾರ್ದು. ಹೆತ್ತ ಮಕ್ಕಳು ಎಂತವರಾದ್ರೂ ವಯಸ್ಸಿಗೆ ಬಂದ ಮಗಳನ್ನ ಮನೆಯಾಗಿಟ್ಕೊಂಡ್ರ ಈ ಲೋಕ ಒಪ್ಪೋದಿಲ್ಲವಾ? ಲೋಕಕ್ಕಾಗಿ ನಾವು ಬದುಕ್ಬಾರ್ದಪ್ಪ, ನಮ್ಗಾಗಿ ನಾವು ಬದುಕ್ಬೇಕು. ಆದ್ರೆ ಲೋಕಕ್ಕ ನಮ್ ಕೈಲಾದ ಉಪಕಾರ ಮಾತ್ರ ಮಾಡ್ಬೇಕು. ಮಗಳ, ಈ ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟಬೇಕು, ಅವಳಿಗೆ ಮದುವೆ ಆಗ್ಬೇಕು, ಉಡಿ ಅಕ್ಕಿ ಹಾಕಿಸ್ಕೊಂಡು ತನ್ನ ಗಂಡನ ಮನೆಗೆ ಹೋಗಿ ಸುಖವಾಗಿರೋದನ್ನ ಈ ಕಣ್ತುಂಬ ನೋಡ್ಬೇಕು ಅಂತ ಹರಿಕೆ ಹೊತ್ತು ಆಡ್ದ ಮಗಳವ್ವ ನೀನು. ನೋಡವ್ವ, ಒಂದು ಹೆಣ್ಣು ಒಂದು ಮನೇಲಿ ಹುಟ್ಟಬೇಕು, ಇನ್ನೊಂದು ಮನೆ ಬೆಳಗಬೇಕು, ಮತ್ತೊಂದು ಮನೆ ಬೆಳಗೋದಿಕ್ಕೆ ಹೆಣ್ಣು ಹೆತ್ತು ಕೊಡ್ಬೇಕು. ಆಗ್ಲೇ ಹೆಣ್ಣು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಸಾರ್ಥಕ ನನ್ನವ್ವ. ಓಂ ಧರ್ಮದೇವಾಯ ನಮಃ. ಓಂ ಧರ್ಮದೇವಾಯ ನಮಃ. ತಂದೆ, ನನ್ನ ಮನಸ್ಸಿನಲ್ಲಿರೋ ನಿರ್ಧಾರ ನಿನಗೆ ಗೊತ್ತಿಲ್ವೇನಪ್ಪ? ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಆಗಿರುವಾಗ ಈ ಸಂಸಾರ ಅನ್ನೋ ಜಂಜಾಟದಲ್ಲಿ ನನ್ನನ್ನು ಯಾಕೆ ಬಂಧಿಸ್ತಾ ಇದ್ಯಾ? ಅದರಲ್ಲಿ ಬಿದ್ದ ಮೇಲೆ ಪಾರಾಗಿ ಬರೋ ಶಕ್ತಿ ನನಗಿಲ್ಲ ತಂದೆ, ನನಗಿಲ್ಲ. ಚಿಂತಿಸಬೇಡ ಮಗಳೇ, ನೀನು ನಡೆಯುವ, ನುಡಿಯುವ, ನೋಡುವ ಭವ್ಯತೆಯಲ್ಲಿ ನಾನು ದಿವ್ಯನಾಗಿದ್ದೇನೆ. ತಂದೆ, ಸತ್ಯದ ಹಾದಿಲಿ ನಿನ್ನ ಇಚ್ಛೆಯಂತ ನಡೀತೀನಿ. ಆದ್ರೆ ಸಂಸಾರಿಯಾಗಿ ನಿನ್ನ ಮೆಚ್ಚಿಸ್ತೀನಿ ಏನೋ ಕೆಚ್ಚಿದೆ ನನಗಿಲ್ಲಪ್ಪ. ಮಗಳೇ, ಅರಿಯದವರಿಗದು ಸಂಸಾರ, ಅರಿತವರಿಗದು ಬಲು ಸಾಕಾರ. ಸಂಸಾರಿಯಾದವರು ಹೇಗೆ ಬಾಳಿ ಬದುಕಿದರೆ ಶಿವನ ಒಲುಮೆಗೆ ಪಾತ್ರರಾಗುತ್ತಾರೆ ಎಂಬುದನ್ನು ಈ ಜಗಕ್ಕೆ ತೋರಿಸಿಕೊಡು. ಇಟಗಿಯ ಶರಣಸ್ಥಳದ ಧರ್ಮರ ಮಠದ ಕೀರ್ತಿ ಪತಾಕೆ ಹಾರಾಡಲು ನೀನು ಈ ಮದುವೆಗೆ ಕೂಡಲೇ ಒಪ್ಪಿಕೋ ಮಗಳೇ, ಒಪ್ಪಿಕೋ. ಆಗ್ಲಿ ತಂದೆ, ಎಲ್ಲ ನಿನ್ನಿಚ್ಛೆ. ಅಪ್ಪ, ಅವ್ವ, ನಿಮ್ಮಿಷ್ಟದಂಗ ನಾ ಮದ್ವೆ ಆಗ್ತೀನಿ.
ಲಕ್ಷ್ಮಿ, ಯಾಕೆ ಅಳ್ತಿದಿ? ಊರ್ ಜನ ಎಲ್ಲ ನನ್ ಕರೆದು ಉಡಿ ತುಂಬಿದ್ರು. ನೀ ನನ್ ಗೆಳ್ತಿ, ಆದ್ರೆ ನೀ ನನ್ ಕರೀಲಿಲ್ಲ. ಯಾಕ? ನನ್ ಮೇಲ್ ಸಿಟ್ಟ? ಭೀಮಾ, ನಾನ್ ಏನ್ ಮಾಡ್ಲಿ ಭೀಮಾ? ನೀನ್ ಕರೆದು ಉಡಿ ತುಂಬಬೇಕಂದ್ರ ನನ್ ಮನೆಯಾಗ ಹಿಡಿ ಜ್ವಾಳನೂ ಇಲ್ಲ. ಭೀಮಾ, ನಾನ್ ಏನ್ ಮಾಡ್ಲಿ? ಎಲ್ಲ ನನಗ್ ಗೊತ್ತು, ಸಂಕೋಚ ಪಡ್ಬೇಡ. ಉಡಿಯೊಡ್ಡು. ಅಳೋದು ನೀನಲ್ಲ, ನಗೋದು ನಾನಲ್ಲ. ಇದೆಲ್ಲ ಆ ಧರ್ಮನ ಮರ್ಮ. ಲಕ್ಷ್ಮಿ, ಆ ಧರ್ಮನ ಹೆಸರಲ್ಲಿ ಮನೆ ಒಳಗ್ ದೀಪ ಹಚ್ಚು. ಇನ್ಯಾಲ್ ನಿಮ್ ಮನೆಯಾಗ ಅನ್ನಕ್ ಬರನೇ ಬರೋದಿಲ್ಲ. ಆತು ಭೀಮಾ, ನೀನ್ ಹೇಳ್ದಂಗ ಮಾಡ್ತೀನಿ. ನಾ ಹೋಗ್ ಬರ್ತೀನಿ. ಆಯ್ತು. ಅಕ್ಕ, ಹೊಟ್ಟೆ ತುಂಬಾ ಹಸಿತೈತಿ ಅಕ್ಕ. ಏನ್ ಮಾಡುದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಆ ಯವ್ವನ್ ಕೇಳೋಣ, ಏನಾದ್ರೂ ಇದ್ರೆ ಕೊಡ್ತಾರಾ? ಕೇಳ್ಬಹುದು, ಇಲ್ಲಂತ ಬೈದ್ ಬಿಟ್ರೆ? ಆ ಯವ್ವನ್ ನೋಡಿದ್ರ ಹಂಗ ಅನ್ಸೋದಿಲ್ಲ. ಬಾ ಮತ್ ಹೋಗೋಣ. ಹೋಗ್ರ ಹೊರಗ. ರೇ ಸೀರಪ್ಪ, ಮಕ್ಕಳನ್ನ ಯಾಕೆ ಗದರಿಸ್ತೀರಿ? ಪ್ರಸಾದ ಕೊಡ್ರಿ. ಅಲ್ಲ ನಾಯ್ಕ, ಅವ್ರ ಮಕ ನೋಡ್ರಿ, ಅವ್ರು ಹಾಕೊಂಡಿರೋ ಬಟ್ಟೆ ಬರೀ ನೋಡ್ರಿ. ದಿನ ಇವ್ರದೊಂದು ಕಾಟ ಆಗೈತೆ ನಮಗ. ರೇ ಸೀರಪ್ಪನವ್ರೆ, ಈ ದೇಶದಲ್ಲಿ ಎಷ್ಟೋ ಜನಕ್ಕ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದನ ಅವ್ರ ಹೊಟ್ಟೆಗೆ ಊಟ. ಮೊದಲು ಅದನ್ನ ತಿಳ್ಕೊಳ್ಳಿ. ನೀವು ತಿನ್ನೋದು ಅದನ್ನ ನೀವು ತಗೊಂಡೋಗಿ ತಿಂತೀರಿ, ಅವ್ರು ಬೇಡ್ಕೊಂಡು ತಿಂತಾರ. ನಿಮ್ಗೂ ಅವ್ರಿಗೂ ಅಷ್ಟಾ ವ್ಯತ್ಯಾಸ. ಇನ್ಯಾವತ್ತೂ ಈ ರೀತಿ ನಡ್ಕೋಬಾರ್ದು, ಗೊತ್ತಾತ? ತಪ್ಪಾಯ್ತು ನಾಯ್ಕರ. ಭೀಮಾ, ಈ ಪ್ರಸಾದನ ಮಕ್ಕಳು ಕೊಡು. ನಮಸ್ಕಾರ. ನಮಸ್ಕಾರ. ಯಾರ್ರಿ ನೀವು? ಯಾವ ಊರ್ ನಿಮ್ದು? ಮನಿ ಮಠ ಇಲ್ಲ ಜನ ನಾವು. ಯಾವ ಊರು ಅಂತ ಹೇಳೋಣ ಬುದ್ಧಿ ನಾವು. ಮತ್ತ ಈ ಊರಿಗೆ ಯಾಕೆ ಬಂದ್ರಿ? ನಮ್ಮ ಅಪ್ಪ ಅವ್ವ ಕೆಲ್ಸ ಹುಡಿಕೊಂಡು ಈ ಊರಿಗ್ ಬಂದ್ರು. ಹೊಟ್ಟೆ ಒಳಗ ತುಂಬಾ ಸಂಕಟ ಆಗ್ತೈತಿ. ಯಾಕಮ್ಮ? 2 ದಿವಸದಿಂದ ಊಟ ಮಾಡಿಲ್ರಿ ಬುದ್ಧಿ. ಮಕ್ಳು ಮರಿ ಹಸ್ಕೊಂಡ್ ಕುಂತಾವು. ಎಲ್ಲಾದ್ರೂ ಕೆಲಸ ಹುಡ್ಕೋಬಾರ್ದ? ಕೆಲಸ ಮಾಡಕ್ ಎಲ್ಲೈತ್ರಿ ಬುದ್ಧಿ. ಈ ವರ್ಷ ಬರಗಾಲ ಬಂದು ಊರ್ಗೂರಾಗ ಗುಳಿಯದ್ದೈತಿ. ಅಯ್ಯೋ ದೇವ್ರ, ಇದನ್ ತಗೊಳ್ರವ. ನಾಳೆಯಿಂದನೇ ನೀವೆಲ್ರೂ ನಮ್ಮ ಹೊಲಕ್ಕ ಕೆಲ್ಸಕ್ಕೆ ಬನ್ರಿ. ಚಂದ್ರಪ್ಪ, ಏನಣ್ಣ, ಇವ್ರು ಇರೋದಕ್ಕ ನಮ್ಮ ಹಳೆ ಮನೆಯಾಗ ವ್ಯವಸ್ಥೆ ಮಾಡಿ.
ಈ ಕಲ್ಪನೆ ಎಲ್ಲ ನಿಮ್ದೇ ಏನ್ರಿ? ಹೌದು. ಚಂದಿಲ್ವನ? ಚೆನ್ನಾಗೈತೆ. ಆದ್ರ ಇದೆಲ್ಲ ನಮ್ಗೆ ಯಾಕೆ ಬೇಕಿತ್ತು? ಭೀಮಾ, ಕೆಲವು ಸಾರಿ ನಮ್ಗ ಏನೂ ಬೇಡ ಅನಿಸ್ತೈತಿ, ಆದ್ರೆ ಮನಸ್ಸು ಬೇಕು ಅಂತ ಕೇಳ್ತೈತಿ. ಅಂದ್ರ ಮನಸ್ಸಿನ ಚಪ್ಲಕ್ಕ ನೀವು ಸೋತ್ರಿ ಅಂದಂಗಾತು. ನಾನು ಸೋತದ್ದು ಮನಸ್ಸಿನ ಮಾತು ಕೇಳಿದ್ದು ನಿನಗಾಗಿ. ನಿನ್ನಂತ ದೈವಭಕ್ತಿ ಹೆಣ್ಣನ ಹೆಂಡತಿಯಾಗಿ ಪಡೆದೆ ಅನ್ನೋ ಸಂತೋಷಕ್ಕಾಗಿ. ಆ ಸಂತೋಷ ಹೆಚ್ಚಾಗಿ ನೀನು ಹೆಜ್ಜೆ ಇಟ್ಟು ಬರೋ ದಾರಿಯಲ್ಲಿ ನಿನ್ನ ಪಾದಕ್ಕೆ ನೋವಾಗಬಾರ್ದು ಅಂತ ಹೂ ಆಸ್ತೆ. ಅತ್ತಪ್ಪ ಇಲ್ಲಲ್ಲ, ಯಾಕೆ ಹಂಗ್ ನೋಡ್ತಿದ್ದೀರಿ? ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಿನ್ ಮನಸ್ನಾಗ ಏನೋ ಕಳವಳ ತುಂಬೈತೆ ಅಂತ ನನಗನಿಸ್ತಾ ಐತಿ. ಛೇ, ಹಂಗೇನಿಲ್ರಿ. ನಿಜ ಹೇಳಿದ್ರ ನಿನಗೇನ್ ಸಜಾ ಆಗಲ್ಲ, ಹೇಳದ ಇದ್ರ ನನ್ನ ಮೇಲೆ ಆಣೆ. ಅದೇನಂತ ನಾ ಹೇಳನ? ಹೇಳ್ರಿ. ನೀನು ಧರ್ಮನ ಭಕ್ತರು, ಅವನ್ ಸೇವೆ ಮಾಡಿದ್ರ ನಿಂಗೆ ತೃಪ್ತಿ ಸಿಗೋದು. ಆದ್ರೆ ಈ ಸಂಸಾರ ಜಂಜಾಟದೊಳಗ ಧರ್ಮನ್ ಸೇವೆ ಮಾಡೋದಕ್ಕೆ ಎಲ್ಲಿ ತೊಂದರೆ ಆಗ್ತೈತು ಅಂತ ನೀನ್ ಮನಸ್ಸಿನೊಳಗ ಚಿಂತೆ ಮಾಡ್ತಿದ್ಯಲ್ಲನ? ಹೌದ್ರಿ, ನೀವ್ ಹೇಳಿದ್ ಖರೆ. ಚಿಂತೆ ಮಾಡಬೇಡ. ಯಾವತ್ತೂ ನಾನು ಶರಣ ಸತಿಗೆ ತಕ್ಕ ಪತಿಯಾಗಿರ್ತೇನೆ. ನಿನ್ನ ಧರ್ಮದ ಕಾಯಕಕ್ಕ ನಾನು ಅಡ್ಡಿ ಮಾಡೋದಿಲ್ಲ, ಇದು ಸತ್ಯ. ಈಗ ನಂಗೆ ಸಮಾಧಾನ ಆತರಿ. ಅಲ್ರಪ್ಪ, ನೀವು ನನ್ನ ಮನೆಗೆ ಎದಕ್ ಬಂದಿರಿ? ಮತ್ ಇದು ಕುಂತ ಕುತ್ಕೊಳ್ಳಿ ಮಾರ, ಚೆನ್ನಾಗಿ ಕುತ್ಕೊಳ್ರಿ. ಬೆಳಗ್ಗೆ ಬೆಳಗ್ಗೆನೆ ಮಡ್ಡು ಮಂದಿ ಓದ್ ಕಸಿಂದ. ಯಾರ್ದೈತಿ ಪಾಳಿ? ನಂದ. ಯಾಕಲೆ ನಿನಗೇನಾಯ್ತು? ಎಷ್ಟ್ ದಿವ್ಸಕ್ಕೊಮ್ಮೆ ನೀವು ಸ್ನಾನ ಮಾಡೋದು? ವರ್ಷಕ್ಕೆ 2 ಸಾರಿ. ಯಾವಾಗ ಯಾವಾಗ? ದೀಪಾವಳಿಯಾಗ ಹಳ್ಳೆಣ್ಣೆ ಸ್ನಾನ, ಉಗಾದಿ ಹಬ್ಬದಾಗ ಉಚ್ಚಳೆಣ್ಣೆ ಸ್ನಾನ, ಮತ್ ಉಳಿದ ದಿನ ಮೊನ್ನೆಣ್ಣೆ ಸ್ನಾನ. ಏನ್ ವಾಸನೆ ಆಯ್ತು ಮಾರಾಯ? ಮಾತು ಮನೆ ಕೆಡಿಸ್ತಂತ ಸುಮ್ಮನ ಮಾತಾಡೋದು ಬಿಟ್ಟು ಗಡ್ಡ ಕೆತ್ತದೆ. ಲೇ ಯಮನಪ್ಪ, ಬುಡ್ಡಪ್ಪನ ಸೊಸಿ ಭೀಮವ್ವ ರಾತ್ರಿ ಇಟಿಗೋಡಾಗ್ತಾಳಂತ. ಹಾಕಿದ ಕದ ಹಾಕ್ದಂಗ ಇರ್ತೈತಂದ್ರ ಹೆಂಗ್ ಹೋಗ್ತಾಳ ಆಕಿ? ಇದು ಊರಾಗ ದೊಡ್ಡ ಸುದ್ದಿ ಆಗೈತಿ. ಹೆಂಡತಿ ಗಂಡನ್ ಬಿಟ್ಟು ಹೋಗ್ತಾಳಂದ್ರ ಏನೋ ಗುಟ್ಟಿರ್ತೈತಿ. ದೊಡ್ಡವ್ರ ಮನೆ ಸುದ್ದಿ ನಮಗೆ ಹಾಕಲೆ ಹಮ್ಕೊಂಡ್ರ. ರಾತ್ರಿ ಹೊತ್ತು ಒಂದು ಹೆಣ್ಣು ಮಗಳು ಅಷ್ಟು ದೂರ ನಡ್ಕೊಂಡು ಹೋಗ್ತಾಳಂದ್ರ ಒಂದು ದೇವತೆ ಆಗಿರ್ಬೇಕು, ಇಲ್ಲ ಆಕಿ ದೇವಾಗಿವ ಹಿಡ್ಕೊಂಡಿರ್ಬೇಕು. ಇದನ್ ತಗೊಂಡೋಗ್ ಕಟ್ಟು, ಎಲ್ಲಾ ಕಷ್ಟ ಪರಿಹಾರ ಆಗ್ತೈತಿ. ಓಂ ಆಂಜನೇಯ ನಮಃ. ಓಂ ಪುತ್ರಾಯ. ಯಾರ ನೀನು? ಅಯ್ಯೋ, ನಾನ್ ಗುರುಗಳೇ ನಿಮ್ ಶಿಷ್ಯ. ಕತ್ರಿ. ಏನಾಯ್ತಲೇ ನಿನಗ? ನನ್ಗೇನಾಗಿಲ್ರಿ, ಊರಾಗ ಒಂದ್ ಹೊಸ ಸುದ್ದಿ ಹಬ್ಬೈತಿ. ಅದೇ ಆ ಬಿಲ್ಯಾರ್ ಬುಡ್ಡಪ್ಪನ್ ಸೋಸಿ ಭೀಮಾವಳ ಸುದ್ದಿ ಹೌದಲ್ಲ? ಊರಿ ರಾತ್ರಿ ಮಲಗಿದಾಕಿ ಬೆಳಕ್ ಹರಿದೊಳಗ ಇಟ್ಟಾಗಿರ್ತಾಳಂತ. ಹಾಕಿದ ಬಾಗಿಲು ಹಾಕದಂಗ ಇರ್ತಾವಂತ. ಜನ ಮರಳು ಜಾತ್ರೆ ಮರಳು ಅನ್ನೋದು ಇದಕ್ಕ ನೋಡು. ಜನ ಆಕಿನ ದೇವತಾ ಮನುಷ್ಯರಂಗ್ ಮಾತಾಡ್ತಾರ. ಏನ್ ಹೇಳೋದು ಹುಚ್ಚ ಜನಕ್ಕ. ಹಂಗಂತ ನೀವು ಸುಮ್ನೆ ಕುಂತ್ರ ಹಾಕತ್ತೇನೆ? ಅದಕ್ಕ ನನ್ನೇನ್ ಮಾಡಂತೀಲಿ? ಗುರುಗಳೇ, ಆವತ್ತು ಒಗ್ದಾಡಪ್ಪ ಪಂಚಾಯತಿ ಕಟ್ಟೆ ಒಳಗ ನಿಮ್ಮ ಮಾನ ಮರ್ಯಾದೆಲ್ಲ ಕಳೆದು ಮಾತಾಡ್ದ. ಆದ್ರೆ ಇವತ್ತು ಅವನ ಹೆಂಡತಿ ರಾತ್ರಿ ಊರ್ ಬಿಟ್ಟು ಓಡಿ ಹೋಗಿ ನಮ್ಮೂರ್ ಮರ್ಯಾದಿನ ಕಳೆದಾಳ. ಹೀಗೆಲ್ಲ ಆಗ್ಬಾರ್ದಾಗಿತ್ತು. ಅದಕ್ಕೆ ನೀವು ಈ ವಿಷಯನ ದೊಡ್ಡದು ಮಾಡಿ ಆ ಒಗ್ದಾಡಪ್ಪನ ಮಾನ ಮರ್ಯಾದೆ ಕಳಿಬಂಗ ಏನಾದ್ರೂ ಒಂದು ಉಪಾಯ ಮಾಡೋಣ. ನಾಯಕರ, ಏನ ಇವತ್ತು ಪಂಚಾಯತಿ ತೀರ್ಮಾನ ಐತಿ, ಬರ್ಬೇಕಂತ್ರಿ. ಪಂಚಾಯತಿನ? ಇವತ್ ಯಾವ ತೀರ್ಮಾನ ಆಯ್ತಾ? ಅದೆಲ್ಲ ನನ್ಗೆ ಗೊತ್ತಿಲ್ರ ಬುದ್ಧಿ. ಊರ್ ಪಂಚಾಯತ್ ಸೇರ್ಯಾರೆ, ವಿಷಯ ತಿಳ್ಸಕ್ ಹೇಳ್ಯಾರೆ.
ಸರಿ, ನೀ ಹೋಗೋ, ನಾ ಬರ್ತಾನೆ ಅಂತ ಹೇಳ. ಆತು ಬುದ್ಧಿ. ನಿಂತ್ಕೊಳ್ಳಿ ನಾಯಕರೇ, ಈ ನ್ಯಾಯದ ಗದ್ಗೆ ಮೇಲೆ ಕೂತ್ಕೊಳ್ಳೋ ಅಧಿಕಾರ ನಿಮಗಿಲ್ಲ. ಯಾಕೆ ಸೀರಪ್ಪ? ನ್ಯಾಯದ ಗದ್ಗೆ ಮೇಲೆ ಕುಂತ್ಕೊಳ್ಳಕ್ಕೂ ಯೋಗ್ಯತೆ ಬೇಕು. ತಪ್ಪು ಮಾಡಿ ನ್ಯಾಯದ ಗದ್ಗೆ ಮೇಲೆ ಕುಂತು ತೀರ್ಪು ಕೊಡೋದು ಧರ್ಮ ಅಲ್ಲ. ಏ ಸೀರಪ್ಪ, ಸೂರ್ಯ ಪಡುವಣ ದಿಕ್ಕಿನ ಹುಟ್ಟಬಹುದು, ಆದ್ರೆ ನಮ್ಮ ನಾಯಕರು ತಪ್ಪು ಮಾಡೋರಲ್ಲ. ಮಾಡೋರಲ್ಲ ಅಂತ ಇಷ್ಟು ದಿವಸ ನಾನು ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು. ನಿನಗೇನು ಗೊತ್ತಾಗಿದ್ದು ಮಣ್ಣು? ಭೀಮವ್ವ ರಾತ್ರೋರಾತ್ರಿ ಮನೆ ಬಿಟ್ಟು ಯಾಕೆ ಹೋದ್ಲು, ಮತ್ತ್ಯಾಕೆ ತಿರುಗ್ ಬಂದ್ಲು ಅನ್ನೋದು ಈ ಪಂಚಾಯತಿಯಾಗ ತೀರ್ಮಾನ ಆಗ್ಬೇಕು. ಇದಕ್ಕೆ ನೀವೇನ್ ಹೇಳ್ತೀರಿ ನಾಯಕರ? ತಪ್ಪು ಯಾವುದು ಒಪ್ಪು ಯಾವುದು ಅಂತ ಗೊತ್ತಿಲ್ಲದೆ ಇರೋ ಬೆಪ್ತಕರುಗಳಿಗೆ ತಿಪ್ಪೇನೂ ಒಂದ, ತುಪ್ಪನೂ ಒಂದ. ಅದಕ್ಕ ಹೇಳಿದ್ದು. ಕೇಳ್ದ ರಾತ್ರೋರಾತ್ರಿ ಗಂಡನ ಮನೆ ಬಿಟ್ಟು ಹೋಗೋಣ ಜನ ಏನು ಅಂತ ತಿಳ್ಕೋಬೇಕು. ಇದು ಊರಾಗ ದೊಡ್ಡ ಸುದ್ದಿ ಆಗೈತೆ. ಈ ಸುದ್ದಿ ಸುತ್ತಮುತ್ತ ಹಳ್ಳಿ ಮುಟ್ಟೋದಕ್ಕಿಂತ ಮುಂಚೆ ನಿಮ್ ಮನಿ ವಿಷಯನ ನೆಟ್ ಮಾಡ್ಕೊಳ್ರಿ. ಆಕಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನೈತಿ? ಐತಿ, ಅದಕ್ಕ ಹೇಳ್ತಾ ಇರೋದು. ನಿನ್ನೆ ಹೆಂಡತಿ ಮೈಯಾಗ ದೆವ್ವ ಐತಿ, ಅದನ್ನ ಬಿಡಿಸಿದ್ರೆ ಎಲ್ಲ ನೆಟ್ಗಾಗ್ತೈತಿ. ಮಗ, ಕೂಡ್ಲ ಇಟ್ಗಿಗೆ ಹೋಗಿ ಭೀಮವನ್ ಕರ್ಕೊಂಡ್ ಬಾ. ಆಕಿ ಮೈಯಾಗ ದೆವ್ವ ಇದ್ರ ಇವ ಬಿಡಿಸ್ಲಿ, ಇಲ್ಲ ಅಂದ್ರ ಅದೇನಂತ ಇವನ್ಗೆ ಅರ್ಥ ಆಗ್ಲಿ, ಜನಕ್ಕೂ ತಿಳಿದು ಹೋಗ್ಲಿ. ಹೌದು ನಾಯಕರ, ತೀರಪ್ಪ ಹೇಳೋದು ನಮಗ ನಿಜ ಅನಿಸ್ತೈತಿ. ವಾದ ಮಾಡೋದ್ರಿಂದ ಯಾರಿಗ ಉಪಯೋಗ ಆಗ್ತೈತಿ ಹೇಳ್ರಿ? ಆಯ್ತ್ರಿ, ನಿಮ್ಗೆಲ್ಲ ಒಪ್ಪಿಗೆ ಆದ್ರ ಪರೀಕ್ಷೆ ಮಾಡ್ರಿ, ಯಾರು ಬೇಡ ಅಂದ್ರ ಬರ್ತೀವಿ. ಓಂ ಧರ್ಮದೇವಾಯ ನಮಃ. ಓಂ ಧರ್ಮದೇವಾಯ ನಮಃ. ಅಬ್ಬ ಅಪ್ಪ, ಯಾಕವ್ವ ನೀವಿಬ್ರು ನನ್ ಜೊತೆ ಮಾತಾಡ್ದಂಗ ಸುಮ್ನ ಕುಂತೀರಿ? ಏನು ಅಂತ ಹೇಳವ್ವ, ನೀನ್ ಈ ರೀತಿ ಹೇಳ್ದಾಗ ಕೇಳ್ದಾಗ ಗಂಡನ ಮನೆಯಿಂದ ಬರೋದು, ಅದನ್ನ ನೋಡಿ ಜನ ತಪ್ಪು ತಿಳ್ಕೊಂಡು ಮಾತಾಡ್ಕೊಳ್ಳೋದು, ಮತ್ತ ಬುಡ್ಡಪ್ಪ ಮಾವ ಬಂದು ನಿನ್ನ ಕರ್ಕೊಂಡು ಹೋಗೋದು, ಇದೆಲ್ಲ 4-5 ಸಲ ಆಗೋಯ್ತು. ಅಪ್ಪ, ನಾ ಏನಂತ ತಪ್ಪು ಮಾಡೀನಿ? ಧರ್ಮನ ಪೂಜೆಗೆ ಬಂದು ಹೋಗೋದೆ ತಪ್ಪ? ನಾವೀಗ ನಂದು ಗೋಕುಲದಲ್ಲಿಲ್ಲವ್ವ. ನಿನ್ನ ಯೋಚನೆನೇ ಬ್ಯಾರೆ, ಈ ಜಗತ್ತಿನ ವಿಚಾರನೇ ಬ್ಯಾರೆ. ಅಪ್ಪ, ತಲೆ ತಿರುಕರ್ ಮಾತಕ್ ಬೆಲೆ ಕೊಟ್ರ ತಲೆ ಹೋಗೋದು ನಮ್ದ. ಭೀಮಾ, ನೀನು ಸರಳವಾದ ಹೆಣ್ಣು, ಆದರೆ ಜಗತ್ತು ಸಂಶಯದ ಹುಣ್ಣಮ್ಮ. ಅವ್ವ, ಧರ್ಮನ ಆಜ್ಞೆಯಂತೆ ನಡೆಯೋಳು ನಾನು. ಈ ತಿಳುವಳಿಕೆ ನನಗಿಲ್ಲ ಅಂತ ತಿಳ್ಕೋಬೇಡವಾ? ನೀ ಏನು ಅಂತ ನಮ್ಗೆ ಗೊತ್ತು ತಾಯಿ, ಆದ್ರ ನಿನ್ ಹೊಟ್ಟ್ಯಾಗ ಹುಟ್ಟೋ ಮಕ್ಕಳನ್ನ ನಾವ್ ಯಾವಾಗವ ಈ ಕೈಯಾಗ ಎತ್ತಿ ಆಡ್ಸೋದು? ಧರ್ಮನ ಇಚ್ಛೆ ಇದ್ರ ನಿಮ್ ಆಸೆ ಆದಷ್ಟು ಬೇಗ ನೆರವೇರುತ್ತಪ್ಪ. ಭೀಮಾ, ನೋಡಪ್ಪ, ಮಗ ಅಂದ್ರ ನೀನ, ಅಳಿಯ ಅಂದ್ರಾನು ನೀನ. ಈಕೆ ತಿಳಿದೆ ತಪ್ಪು ಮಾಡಿದ್ರೆ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡು ನನ್ನಪ್ಪ. ಎಂತ ಮಾತು ಹೇಳ್ತಿರತ್ತೆ ನೀವು? ಭೀಮಾ ನನ್ ಪ್ರಾಣ ಇದ್ದಂಗ. ಅವಳು ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ಅವಳ ಬಗ್ಗೆ ನಾನಾ ಬೇಸರ ಮಾಡ್ಕೊಂಡಿಲ್ಲ. ನೀವ್ ಯಾಕೆ ಬೇಸರ ಮಾಡ್ಕೋತೀರಿ? ಅವಳು ಪಾಡ್ಗಳನ್ನ ಬಿಟ್ಟುಬಿಡಿ, ಅವಳ ದಾರಿಗೆ ಅಡ್ಡ ಬರಬೇಡಿ. ಭೀಮಾ, ಊರ್ಗ್ ಹೋಗೋಣ? ಬರ್ತೀವಿ. ಧರ್ಮ ಕಾಪಾಡಪ್ಪ. ಪರಮಾತ್ಮನೇ ನಮಃ. ಓಂ ನಮೋ ಭಗವತೆ ಭೂತಪ್ರೇತ ನಿವಾರಣ ಶಕ್ತಿ ರೂಪಿತೆ ಸರ್ವಗ್ರಹ ನಿವಾರಣೆ. ಓಂ ಕಾಲ ರೂಪಿಣೆ ಕಾಲಕಾಲೇಶ್ವರಿ ಯಮ
ಪಾಶರೂಪಿಣಿ ಓಂ ನವರಂಧ್ರ ಸ್ತಂಭಿನಿ ಅಷ್ಟದಿಕ್ಸಂದಿನಿ ಓಂ ಕರಾಳ ಶಕ್ತಿ ಓಂ ರುದ್ರ ಶಕ್ತಿ ಕೂರು ಕೂರು ಸ್ವಾಹ ಚಂಡಿ ಚಾಮುಂಡಿ ಅವತಾರ ಶಕ್ತಿ ಭೂತ ಬೇತಾಳ ಬ್ರಹ್ಮ ರಾಕ್ಷಸ ಅನಂತಗ್ರಹ ಉಚ್ಚಾಟನೆ ಶಾಂತಿ ಭಟ್ ಸ್ವಾಹ ಮೇಲೆದ್ದು ಬಾ ನನ್ನ ಹತ್ರ ಬಾ ಹೇಳ್ರು ಬೆಳಗಾಯ್ತು ಹೇಳ್ರು ನೋಡಿ ನಾನು ಹಾಕಿದ ಕೀಲಿ ಹಾಕ್ದಂಗೆ ಐತೆ ನಾನು ಹಾಕಿದ ಕೀಲಿ ಹಾಕ್ದಂಗೆ ಐತೆ ನೋಡ್ಬರ್ರು ನೋಡ್ಬರ್ರಿ ನಾನ್ ಗೆದ್ಬಿಟ್ಟೆ ನನ್ನ ಮಂತ್ರ ಕೆಲಸ ಮಾಡ್ಬಿಡ್ತು ಭೀಮನ್ ಹಿಡಿದೇವ ಬಿಟ್ಟು ಹೋಯ್ತು ನಾನು ಗೆದ್ಬಿಟ್ಟೆ ಪುಟ್ಟಪ್ಪ ಚಂದ್ರಪ್ಪ ಬಲಿ ಅವ್ವ ಭೀಮವ್ವ ಯಾಕವ್ವ ನಮ್ಮ ಮ್ಯಾಲ ಏನಾದ್ರೂ ಸಿಟ್ಟೇನವ್ವ ಹೇಳವ್ವ ಬೆಳಕರಿತು ಹೇಳು ಭೀಮಾ 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 ಅಪ್ಪ ಭೀಮನ್ ಏನಾಯ್ತು ಸೇರಪ್ಪ ಅದೇನ್ ಮಾಡ್ಬಿಟ್ಟು ದಿವ್ವ ಬಿಡ್ಸೋ ನೆಪದಲ್ಲಿ ನನ್ ಜೀವಕ್ಕೆ ಏನ್ ಮಾಡ್ಬಿಟ್ಟು ನೀನ್ ಮನುಷ್ಯ ಅಲ್ಲ ರಾಕ್ಷಸ ನಿನ್ನ ಮಂತ್ರಶಕ್ತಿನ ಪರೀಕ್ಷೆ ಮಾಡೋದಕ್ಕೆ ನನ್ನ ಹೆಂಡತಿನ ಬೇಕಾಗಿತ್ತ ನೀನ ಸೀರಪ್ಪ ಅಲ್ಪವಿದ್ಯೆ ಮಹಾಗರ್ವಿ ಅನ್ನೋದನ್ನ ನಿಜ ಮಾಡಿ ತೋರಿಸ್ಬಿಟ್ಟೆ. ಶರಣೆಯರ ಮೂಲ ಹುಡುಕ್ಲಿಕ್ ಹೋಗಿ ನಿನ್ನ ಕೈಯಾರ ನೀನೇ ಕೇಡ್ ತನ್ಕೊಂಡ್ಬಿಟ್ಟಿ. ಚೇಳಿನ ಮಂತ್ರ ಗೊತ್ತಿಲ್ದಿರೋನು ಹಾವಿನ ಹುತ್ತ ಕೈ ಹಾಕಿದ್ರ ಹಾವಿನ ಕೈ ಕಚ್ಚಿಸ್ಕೊಂಡು ಸಾಯ್ತಾನ. ಅದ ಸ್ಥಿತಿ ನಿನಗಿಲ್ಲ ಬಂದದ್ದು. ಭೀಮವ್ವ ಇಷ್ಟಕ್ಕ ಮುಗೀತು ಅಂತ ತಿಳ್ಕೋಬೇಡ. ನೀನು ಹಿಡಿದಿರೋ ಬ್ರಹ್ಮ ಪಿಶಾಚಿನ ಒಂದಲ್ಲ ಒಂದಿನ ಹೊರಗೆ ಹಾಕ್ಲಿಲ್ಲ ಅಂದ್ರ ನಾನು ಕೊಪ್ಪದ ಹನುಮಪ್ಪ ದೇವರ ಗುಡಿ ಪೂಜಾರಿ ಸೀರಪ್ಪನೇ ಅಲ್ಲ. ಭೀಮಾ ಅವನ ಮಾತನ್ನ ಮನ್ಸಾಗ ಹಚ್ಕೋಬೇಡ. ಅಲ್ಲೇ ಯಾಕೆ ನಿಂತಿ, ಬಾ ಒಳಗ. ಆರ್ ಹೋಗೋ ದೀಪ ಹೆಚ್ಚು ಬೆಳಕು ಕೊಟ್ಟು ಆರ್ ಹೋಗ್ತೈತಿ. ಧರ್ಮನ ಮ್ಯಾಲೆ ಅಪನಂಬಿಕೆ ಪಟ್ಟು ಅಪವಾದ ಹೊರಿಸಿ ಆಡ್ಕೊಂಡ್ರ ಅನಾಹುತ ಆಗ್ತೈತಿ. ಇನ್ನು 3 ದಿನದೊಳಗ ಸೀರಪ್ಪನ್ ಹಗ್ಗ ಹರಿದು ಪ್ರಾಣ ಹಾರ್ತೈತಿ. ಹೊಟ್ಟೆ ಎಷ್ಟಾಯ್ತು ನಿಂಗ? ಅವ ಬಂದ್ ಹೋದ್ಮೇಲೆ ಸಿಗಪ್ಪ ಅವ ಎಲ್ಲ ನೋಡು. ಕೊಟ್ಟು ಸಾಲ ಕೊಡು ಅಂತ ಕೇಳಿದ್ರ ಉಗಾದಿ ಕೊಡ್ತೀನಿ ದೀಪಾವಳಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ. ಅಲ್ಲಲೇ ಎಲ್ಲ ಈ ನಿನ್ನ ಮುಸುಡಿಗೆ 3 ವರ್ಷದಿಂದ ದೀಪಾವಳಿ ಉಗಾದಿ ಭೇಟಿನಾಗಿಲ್ಲ ಮಗನ. ಬಂತು ಓತು ಬುದ್ಧಿ, ಆದ್ರ ನಮಗೆ ಬರಗಾಲ. ನಿನ್ನ ಹಿಂಗಂದ್ರೆ ಹ್ಯಾಂಗಲೇ ನಮ್ ಗಂಟು ಬಡ್ಡಿ ಗತಿ ಏನು?
ಬರೋ ಸುಗ್ಗಿ ಕೊಡ್ತೀನಿ ಬುದ್ಧಿ. ಬರೋ ಸುಗ್ಗಿ ಕೊಟ್ಟಿಲ್ಲ ಅಂದ್ರ ಮುಂದಿನ ಸುಗ್ಗಿಯಾಗೆ ಹಿಗ್ಗಿನಾಗ ಬಗ್ಗಿ ಉಗ್ಗಿ ಉಣ್ಣಾಕ ಬಾಯಿರಕ್ಕಿಲ್ಲ, ಮುಗ್ಗಿ ನಡೆಯಕ ಕಾಲಿರಕ್ಕಿಲ್ಲ. ಮಗನ ಹುಷಾರ್. ಇದು ಹೆತ್ತೋರ್ ತುತ್ತು. ಅಲ್ಲ, ಮತ್ತಿನ್ನೇನು? ಧರ್ಮನ ತುತ್ತು. ಇದು ಹೆಂಡತಿ ತುತ್ತು. ಅಲ್ಲ, ಇನ್ನೇನು? ಇದು ನನ್ನ ದೇವತೆ ತುತ್ತು. ಭೀಮಾ, ಹೇಳೋದು ಮರ್ತಿದ್ದ. ಇಟ್ಕಿ ಪಕ್ಕದಲ್ಲಿರೋ ಹಳ್ಳಿಗೆ ನನ್ನ ಗೆಳೆಯನ ಮದ್ವೆಗೆ ಹೊಂಟಿದ್ದೀನಿ. ಹಂಗ ಇಟ್ಕಿಗೆ ಹೋಗಿ ಬರ್ತೀನಿ. ನಿಮ್ಮ ಅಪ್ಪ ನಿಮ್ಮ ಅವನ್ಗ ಏನಾದ್ರು ಹೇಳದೈತಾನ? ಆದಷ್ಟು ಬೇಗ ಅವರಿಬ್ರು ಅಜ್ಜ ಅಜ್ಜಿ ಆಗ್ತಾರ ಅಂತ ಹೇಳ್ರಿ. ಹೌದಾನ? ಕಳ್ಳಿ, ನನಗೆ ಮಾತು ಹೇಳಲ್ಲ. ನೀವ್ ಕೇಳಲಿಲ್ಲ, ಅದಕ್ಕ ನಾ ಹೇಳಲಿಲ್ಲ. ಭೀಮಾ, ಈ ಸಂತೋಷದಾಗ ನಿನಗೇನ್ ಬೇಕು ಹೇಳ, ತಂದ್ಕೊಡ್ತೀನಿ. ನನಗ ಇಟ್ಗಿ ಮಣ್ ಬೇಕು. ಏನ ಮಣ್ ಬೇಕಾ? ಇಡೀ ಊರಿಗೆ ದೇವ್ರಿದ್ದಂಗಿದ್ದವ್ರು ನೀವು. ಅಂತದ್ರಾಗ ಆ ಭೀಮವ್ವ ನಿಮ್ಗ ಅವಮಾನ ಮಾಡಿದಲ್ಲ, ನೀವು ಹೋದ್ಮ್ಯಾಗ ನಿಂಗ 3 ದಿವಸ ಸಾವು ಬರ್ತೈತಂತ ಶಾಪ ಹಾಕಿದ್ರು. ಆಕಿನ ಸುಮ್ಮನೆ ಬಿಡಬಾರ್ದು ಗುರುಗಳೇ, ಸುಮ್ಮನೆ ಬಿಡಬಾರ್ದು. ಭೀಮವ್ವ, ಆ ಧರ್ಮನ ಶಕ್ತಿ ನಿನಗಿರೋದೇ ನಿಜ ಆದ್ರ ನೀನ್ ಹೇಳಿದ 3ನೇ ದಿವಸ ಇವತ್ತೇ. ನೀನ್ ಹಾಕಿದ ಶಾಪ ಅದೇ ನಿಜ ಆಗ್ತೈತೋ ನಾನು ನೋಡಿ ಬಿಡ್ತೀನಿ. ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ಒಂದು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ಭೀಮವ್ವ, ಜಡಿ ಮಳೆಗೆ ಜಗತ್ತಿನ ಮನೆ ಕುಸಿತಾ ಇದ್ರು ಅದೇ ಮಳೆಯಲ್ಲಿ ಮತ್ತೆ ಮನೆ ಕಟ್ಟೋ ಸೃಷ್ಟಿಕರ್ತ ಈ ಸೀರಪ್ಪ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ನನಗೆ ಶಾಪ ಆಗ್ತೀಯಾ? ಅದೇ ಶಾಪ ನಿನಗೆ ತಿರುಮಂತ್ರ ಆಗ್ಬೇಕು. ಹಂಗ ಮಾಡ್ತೀನಿ. ಓಂ ರುದ್ರಾಯ ನಮಃ, ಓಂ ಮೃತ್ಯುಂಜಾಯ ನಮಃ, ಓಂ ವೀರಭದ್ರಾಯ ನಮಃ. ಭೀಮವ್ವ, ಭೀಮವ್ವ, ಯಾಕ್ ಮಾವ ಗಾಬರಿಯಿಂದ ಬಂದ್ರಿ? ಏನಾಯ್ತು? ಪೂಜಾರಿ ಸೀರಪ್ಪ ಸತ್ತೋದ್ನವ್ವ, ಸತ್ತೋದ. ಲೋಕದ ಋಣ ಮುಗಿದ್ಮ್ಯಾಲ ಎಲ್ಲಾರು ಒಂದಿನ ಹೋಗೋದ. ಸೀರಪ್ಪ ತನ್ನ ಸಾವಿಗೆ ಭೀಮವ್ವ ಕಾರಣ ಅಂತ ಅಪವಾದ ಹೊರಿಸಿ ಸತ್ತಾನ. ಜನ ಅದನ್ನ ನಿಜ ಅನ್ಕೊಂಡು ಭೀಮವ್ವ ಪೂಜಾರಿಗೆ ಮಾಟ ಮಂತ್ರ ಮಾಡ್ತಿದ್ಲು, ಅದಕ್ಕ ಅವ ಸತ್ತ ಅಂತ ಆಡ್ಕೊಳಕ್ ಹತ್ಯಾರ. ಅವನ್ ಕರ್ಮ ಹೆಚ್ಚಾಗಿ ಅವ ಸತ್ರ, ಅದಕ್ಕೂ ನನಗೂ ಏನ್ ಸಂಬಂಧ? ಜನ ಸಂಬಂಧ ಕಟ್ ಮಾತಾಡ್ತಿದಾರವ್ವ. ಅವತ್ ನಿನ್ನ ಮನ್ಯಾಗ ಆಡಿದ ಮಾತನ್ನ ಜನ ತಪ್ಪಾಗಿ ತಿಳ್ಕೊಂಡಿದಾರ. ಅದು ನಾನ್ ಆಡಿದ ಮಾತಲ್ಲ, ಧರ್ಮ ಆಡಿಸಿದ ಮಾತು. ಅದು ನಿಜಾನವ್ವ. ಆದ್ರೆ ಮಂತ್ರಶಕ್ತಿನೇ ನಿಜ ಅಂತ ನಂಬು ಕೂತಿರೋ ಮಂದಿ ದೈವ ಶಕ್ತಿನ ನಂಬೋದು ಅಷ್ಟು ಸುಲಭ ಅಲ್ಲ. ಮಾವ, ನಿಂದ ಮಾಡಿದ್ರೆ ಯಾವ್ದು ಚಂದ ಕಾಣೋದಿಲ್ಲ. ನಂದಿ ಹೋಗ್ತೈತಿ ದೀಪ ಅನ್ನೋದು ಇವತ್ತೇ ತಿಳಿದು ಹೋಗ್ಲಿ. ಬನ್ರಿ ನನ್ ಜೊತೆ. ರಾಮಭಕ್ತ, ದಿವ್ಯ ಶಕ್ತ ಅಂತ ಹೆಸರಾಗಿರೋ ಹನುಮಂತ ದ್ಯಾವ್ರೆ, ನಿನ್ನ ಗುಡಿಲಿ ಮೊಳಗ್ತಾ ಇರೋ ಈ ಗಂಟೆನಾದ ನಿಶ್ಶಬ್ದವಾಗ್ಲಿ, ನಿಶ್ಶಬ್ದವಾಗ್ಲಿ, ನಿಶ್ಶಬ್ದವಾಗ್ಲಿ. ನಿನ್ನೆ ಆರಾಧ್ಯ ದೈವ ಅಂತ ನಂಬಿದ ಪೂಜಾರಿ ಸೀರಪ್ಪ ಸತ್ತು ನನ್ ಮೇಲೆ ಅಪವಾದ ಹೊರಿಸ್ಯಾನ. ಅವನ್ ಸಾಯೋದಕ್ಕ ನಾನ್ ಕಾರಣನ? ನಾನೇನಂತ ಅಪರಾಧ ಮಾಡೀನಿ? ನನಗ್ಯಾಕಿಂತ ಶಿಕ್ಷೆ ಕೊಟ್ಟಿ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದಾರ ನಂಗೆ ಯಾಕೆ ಸುಮ್ನ ಕುಂತಿದ್ದಿ? ಆ ಸೀರಪ್ಪ ಮಾಡಿದ್ ನಿನಗ್ ಸರಿ ಅನ್ಸದ್ರ, ನಾನ್ ಈ ಭೂಮಿಗ್ ಭಾರ ಆಗಿದ್ರ ನನ್ ಜೀವ ತಗೊಂಡ್ಬಿಡು. ಈ ಜಗತ್ತಿನ ಜಂಜಾಟನೆ ಬ್ಯಾಡ ನನ್ಗ. ಇದು ನಿನ್ ಹೇಳೋ ಶಕ್ತಿ ಇಲ್ಲ ಅಂದ್ರ ಇಲ್ಲೇ ನಿನ್ ಗುಡಿಯೊಳಗೆ ಪ್ರಾಣ ಬಿಟ್ಬಿಡ್ತೀನಿ. ಇದು ಸತ್ಯ. ಶ್ರೀರಾಮಚಂದ್ರನ್ ಮೇಲೆ ಆಣೆ, ಶ್ರೀರಾಮಚಂದ್ರನ್ ಮೇಲೆ ಆಣೆ. ಮಗಳೇ ಭೀಮಾ, ಅಧೈರ್ಯಳಾಗಬೇಡ.
ಅಪಕಾರ ಮಾಡುವ ಜನರು ಅಪಕೀರ್ತಿಗೆ ಹೆದರಲಾರರು. ದುಷ್ಟ ಸೀರಪ್ಪನ ಮಾಟ ಮಂತ್ರ ಅವನ ಆಯುಷ್ಯನ್ನೇ ನುಂಗಿ ಹಾಕಿತು. ಅದಕ್ಕೆ ಹೊಣೆ ನೀನೆಲ್ಲ ಮಗಳೇ. ಭೀಮ, ಆಡಿಕೊಳ್ಳುವ ಜನರ ಮಾತಿಗೆ ತಲೆ ಕೊಡಬೇಡ. ಕೆಚ್ಚೆದೆಯಿಂದ ಮುಂದಡಿಯಿಡು. ನಿನ್ನ ಮೇಲೆ ಬಂದಿರುವ ಅಪವಾದ ಕ್ಷಣದಲ್ಲೇ ಮಾಯವಾಗುತ್ತದೆ. ಧೈರ್ಯವಾಗಿ ಹೋಗಿ ಬಾ ಮಗಳೇ. ನನ್ನ ಆಶೀರ್ವಾದ ಎಂದೆಂದೂ ನಿನ್ನ ಮೇಲಿರುತ್ತದೆ. ಊರೊಳಗ ಏನಾದ್ರೂ ಮಕ್ಳು ಮರಿಗೆ ತೊಂದ್ರೆ ಬಂದ್ರ ತಾಯ್ತ ಕಟ್ಟ ಆರಾಮ್ ಮಾಡ್ತಿದ್ದ. ದೆವ್ವ ಹಿಡಿದ್ರ ಮಂತ್ರ ಹಾಕಿ ಮೈಯಾಗಿನ ಜಡ್ ಕಳಿತಿದ್ದ. ಅಂತವ್ಗೆ ಕೇಳ್ದಲ್ಲ ಬರಂಗ್ ಮಾಡಿ ಸಾಯಂಗ್ ಮಾಡ್ಬಿಟ್ಲು ಈ ಭೀಮವ್ವ. ಮಾಡೋದು ಮಾಡ್ಬಿಟ್ಟು ಹೆಂಗ್ ಬರಕತ್ತ ನೋಡು ಮಳ್ಳಿ ಹೆಂಗ. ನಮ್ಗಾಕ್ ಬೇಕಪ್ಪ ಅಕ್ಕಿ ವಿಚಾರ. ಆಮೇಲೆ ನಮ್ಗ ಮಾಟ ಮಂತ್ರ ಮಾಡ್ಬಿಟ್ಟಾಳು. ಮಾಡ್ತಾಳ ಪರವಾಪ ನನ್ ಗಂಡ ಬದುಕಿದ್ದಾಗ ನೋಡಿದ್ದೆ. ಸತ್ಮೇಲೆ ಹೆಂಗದಾನೋ ಅವ್ನ ಹೆಂಡತಿ ಮಕ್ಳು ಹೆಂಗ್ ಹೇಳ್ತಾರಂತ ನೋಡಕ್ ಬಂದೆ ನಾವ. ತೀರಪ್ಪ, ಸತ್ತೋದ್ ಮನುಷ್ಯ ಬದುಕಿರೋ ಜನಕ್ಕೆ ಸಮಸ್ಯೆ ಆಗ್ಬಾರ್ದು. ನಿನ್ ಸಾವು ಯಾರ್ ಕಾರಣ ಅಂತ ಎದ್ದು ನಿಜ ಹೇಳು. ಹುಚ್ಚಿ, ಸತ್ತವನ್ ಹೆಂಗ್ ಕೇಳ್ತಾಳ ನೋಡು. ಸತ್ತವನೇನಾರೆ ಎದ್ದು ಮಾತಾಡ್ತಾನೇನು? ನಿನ್ ಸಾವ್ಗೆ ನನ್ನನ್ ಯಾಕೆ ಹೊಣೆ ಮಾಡ್ದಿ? ನಿಜ ಹೇಳು. ಹೇಳ್ದಿದ್ರೆ ಕೊಪ್ಪದ ಆಂಜನೇಯನ್ ಮೇಲಾಣೆ. ನಿಲ್ರಿ, ಹೆದರ್ಬ್ಯಾಡ್ರಿ. ನಾನು ದೆವ್ವ ಅಲ್ಲ. ಭೀಮವನ ಆಜ್ಞೆ ಪಾಲಿಸೋಕೆ ಮತ್ತೆ ಎದ್ದು ಮಾತಾಡ್ತಾ ಇರೋ ಪೂಜಾರಿ ಸೀರಪ್ಪ. ನೀವ್ಯಾರಾದ್ರೂ ಇಲ್ಲಿಂದ ಹೋದ್ರೆ ರಕ್ತಕಾರಿ ಸಾಯ್ತೀರಾ. ಭೀಮವ್ವ ಪರಮ ಸಾಧ್ವಿ. ಆಕಿ ಶಾಪದಿಂದ ನಾನು ಸಾಯ್ಲಿಲ್ಲ. ಆಕಿಗೆ ದೆವ್ವ ಹಿಡಿದಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿ ದೈವ ಶಕ್ತಿನ ನಿನ್ಸಿದ್ದಕ್ಕೆ ನನ್ ಜೀವ ನಂದೋಯ್ತು. ಇದ್ರಾಗ ಭೀಮ ಉಳಿದೇನು ತಪ್ಪಿಲ್ಲ. ಭೀಮವ್ವ ಸಾಮಾನ್ಯಳಲ್ಲ, ದೈವ ಸಂಭೂತಳು. ಇಟಿಗಿಯ ಪುಣ್ಯದ ರಾಶಿ, ಕೊಪ್ಪದ ಬೆಳಕು. ಅವನ್ ಪೂಜೆ ಮಾಡಿ ಆಶೀರ್ವಾದ ಪಡೀರಿ. ನಿಮಗೆಲ್ಲ ಒಳ್ಳೇದಾಗ್ತೈತಿ. ಯವ್ವ ಭೀಮವ್ವ. ಏನಪ್ಪ? ಯವ್ವ, ಈ ಲೋಕದಿಂದ ನನ್ನ ಆತ್ಮನ ಬಿಡುಗಡೆ ಮಾಡವ್ವ. ನಿಜ ಹೇಳಿ ಧರ್ಮದ ಹೆಸರಿಗೆ ಕಳಂಕ ಬರ್ದಂಗ್ ಮಾಡಿದೀಯ. ನೀನ್ ಕರ್ಮ ಕಳೆದು ಆತ್ಮಕ್ ಶಾಂತಿ ಸಿಗ್ತೈತಿ ಅಂತ ಧರ್ಮ ಹೇಳ್ತಿದ್ದಾನ. ಓಂ ಧರ್ಮದೇವಾಯ ನಮಃ. ಹಾ, ಕುಂತ್ಕೊಂಡ ಮಾತಾಡ್. ಅವಸರದಾಗೆದ್ದು ಆಯಾಸ ಮಾಡ್ಕೋಬೇಡ. ಏನು ತೊಂದ್ರೆ ಆಗೋದಿಲ್ಲ ಬಿಡ್ರಿ. ಅದಕ್ಕ ಹೇಳೋದು, ಹೆಣ್ಣು ಮಕ್ಕಳು ಹಠ ಮಾಡಬಾರ್ದು, ಗಂಡು ಮಕ್ಕಳು ಚಟ ಕಲಿಬಾರ್ದು ಅಂತ. ಈಗೇನಾತು ಅಂತ ಹಿಂಗ್ ಮಾತಾಡ್ತಿದ್ದೀರಿ? ಊರ್ಗ್ ಹೋದ್ ಗಂಡ ತಿರುಗಿ ಬಂದಾನ ಸಂತೋಷದಾಗ ಆತರದಲ್ಲಿ ಹೇಳ್ಬೇಕಾದ್ರ ಕಾಲ್ಗೆ ಜಾರಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರ ಆತು ಬಿಡ್ರಿ. ಊರೊಳಗ ಅಪ್ಪ ಅವ ಎಲ್ಲ ಚೆನ್ನಾಗದಾರ? ಅಪ್ಪ ಅವ್ವ ಎಲ್ರೂ ಚೆನ್ನಾಗದಾರ. ನೀ ಚಿಂತೆ ಮಾಡದೆ ಕೂತ್ಕೋ. ಅಯ್ಯೋ, ಮರ್ತಾ ಬಿಟ್ಟಿದ್ದೆ. ರಂಗಪ್ಪ, ಆ ಚೀಲ್ದಾಗಿರೋ ತಂದು ಇಲ್ಲಿ ಸುರುವ. ಹೆಂಗ ಯಾಕ ಹಂಗ್ ನಗ್ತಿದ್ದಿ? ಮತ್ತಿನ್ನೇನ್ ಮಾಡ್ಲಿ, ನಾನ್ ಮಣ್ ಕೇಳಿದ್ರೆ ನೀವಿಷ್ಟೊಂದು ಮಾವಿನಕಾಯಿ ತಂದಿರಲ್ಲ. ಮಾವನ್ಕಾಯಿ ಜೊತೆ ನಿನ್ನ ಮಣ್ಣು ತಂದಿದ್ದೀನಿ, ತಗ. ಇಷ್ಟು ಭದ್ರವಾಗಿ ತಂದಿರಿ, ತುಂಬಾ ಸಂತೋಷ. ಹೌದು, ಮಣ್ಣು ಯಾಕೆ ಬೇಕಾ ನಿಂಗ? ತಿನ್ನಾಕ. ಏನ ನಿನಗೇನ್ ಬಂದೈತೆ ಅಂತದ್ದು? ಮಣ್ಣು ತಿನ್ನಂತದ್ದು? ಇಟ್ಗಿ ಮಣ್ಣಿನ ಕಣಕಣದೊಳಗ ಧರ್ಮನ ಅಂಶ ಬರ್ತೈತಿ. ಅಂಥ ಮಣ್ಣು ನಾ ತಿಂದ್ರ
ಹುಟ್ಟೋ ಮಕ್ಳಿಗ ಧರ್ಮನ ಆಶೀರ್ವಾದ ಸಿಗ್ತೈತಿ. ನಿನ್ನ ಮಾತ್ ನಿಜ ಐತಿ, ಆದ್ರೆ ಹುಟ್ಟೋ ಮಕ್ಕಳಿಗ ಈಗ್ಲೇ ಯಾಕ ಮಣ್ಣು ತಿನ್ನಿಸ್ತಿ? ಆ ಮಣ್ಣಿನ ಗುಣ ಬರ್ಲಿ ಅಂತ. ಮಡದಿ ಗುಣ ಮಕ್ಕಳಿಗೆ ಬರ್ಲಿ ಅಂತ ನಾ ಇದ್ರ ಮಣ್ಣಿನ ಗುಣ ಬರ್ಲಿ ಅಂತ ನೀ ಇದೆಯಲ್ಲ, ಇದು ಯಾವ ನ್ಯಾಯನ? ಅನ್ಯಾಯ ಏನೂ ಆಗಿಲ್ಲ. ಗಂಡನಿಗತ್ತು ಮಕ್ಳಿಗ್ ಬರ್ಬೇಕಾದ್ರ ಗಂಡನ್ ಮನೇಲಿದ್ದಾಗ್ಲೇ ತವ್ರ ಮನಿ ಮಣ್ಣು ತರಿಸ್ಕೊಂಡು ತಿನ್ಬೇಕು ಅನ್ನೋದು ಧರ್ಮನ ಸತ್ಯ. ಆತ್ ಬಿಡು, ನಿನ್ನಾಸೆ ನನ್ನಾಸೆ ಒಂದೇ ಆಗಿರ್ಬೇಕಾದ್ರ ನಿನ್ನಾಸೆನ ನಾನು ಯಾಕೆ ಬೇಡ ಅನ್ಲಿ? ನೀವ್ ನನ್ನ ಪಾಲಕ್ ದೇವ್ರವ್ರಿ. ಯಾಕೆ ಸುಮ್ನಾಗ್ಬಿಟ್ರಿ? ನಾ ತವ್ರ ಮನೆಗೆ ಹೋಗೋದು ನಿಮ್ಗಿಷ್ಟ ಇಲ್ಲೇನು? ಚೊಚ್ಚಲ ಹೇರಿಗೆ ತವ್ರ ಮನೆಯಾಗಾದ್ರ ಗಂಡನ ಮನೆಗೆ ಒಳ್ಳೇದು. ನೀನ್ ಹೋಗ್ಬಾರವ. ಬರ್ತೀನ್ರಿ. ಭೀಮಾ ತಗೋ. ಏನ್ರಿ ಇದು? ಕೊಪ್ಪದ ಮಣ್ಣು. ನನಗ್ ಯಾಕ್ರಿ? ಇಲ್ಲಿದ್ದಾಗ ಬಸ್ರಿ ಬೈಕೆ ಇಟ್ಕಿ ಮಣ್ಣು ಬೇಕು ಅಂತ ಹೇಳಿ ತರ್ಸ್ಕೊಂಡು ತಿಂದೆ. ಅಲ್ಲಿಗೆ ಹೋದ ಮೇಲೆ ಕೊಪ್ಪದ ಮಣ್ಣು ಬೇಕು ಅಂತ ಹೇಳಿ ನಿಮ್ಮ ಅಣ್ಣಂದ್ರನ್ನ ಕಾಡೋದು ಬೇಡ ಅಂತ ನೆನಪು ಮಾಡಿ ನಾನಾ ತಂದೆ.